ಸೊ ಇತ್ತೀಚಿನ ಪ್ರಚಲಿತ ಘಟನೆಗಳಲ್ಲಿ ಒಂದು ದೇಶ ಒಂದು ಚುನಾವಣೆ ಅನ್ನುವಂಥ ಸುದ್ದಿಯನ್ನ ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇದ್ದೀವಿ. ಲಾಸ್ಟ್ ಒಂದು 6ರಿಂದ 7 ವರ್ಷದಿಂದ ಸಂಪೂರ್ಣವಾಗಿ ನ್ಯೂಸ್ ಪೇಪರ್ಸ್ ಅಲ್ಲಿ ಪ್ರತಿ ತಿಂಗಳಲ್ಲಿಯೂ ಸಹ ಒಂದು ಆರ್ಟಿಕಲ್ ಆದರೂ ಸಹ ಇದು ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಚರ್ಚೆ ಆಗ್ತಾನೆ ಇರುತ್ತೆ. ಕೆಲವೊಂದಿಷ್ಟು ಜನ ಅದಕ್ಕೆ ಇನ್ ಫೇವರ್ ಆಗಿರುತ್ತೆ, ಅದನ್ನು ಜಾರಿಗೆ ತರಬೇಕು ಅಂತ ಹೇಳ್ತಾರೆ. ಸೊ ಜಾರಿಗೆ ತರಲಿಕ್ಕೆ ಏನ್ ಕಾರಣ, ಯಾಕೆ ಒಂದು ದೇಶ ಒಂದು ಚುನಾವಣೆಯನ್ನು ಜಾರಿಗೆ ತರಬೇಕು? ಅಂಡ್ ಕೆಲವು ಚಿಂತಕರು ಈ ಒಂದು ದೇಶ ಒಂದು ಚುನಾವಣೆಯ ಪದ್ಧತಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು, ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಿರುವಂತದನ್ನು ಕಾಣ್ತೀವಿ ಸ್ನೇಹಿತರೆ. So why again the certain political thinkers, they were in favor to the one nation one election, and why it was being criticized by certain political thinkers in the society? ಸೊ ಅದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಇವತ್ತಿನ ಈ ವಿಡಿಯೋದಲ್ಲಿ ಮಾಡುವಂಥ ಪ್ರಯತ್ನ ಮಾಡೋಣ. ಸೊ ಅಗೇನ್ ದ ಮೇಜರ್ ಕಂಟೆಕ್ಸ್ಟ್ ಅಲ್ಲಿ ನಾವು ನೋಡುವಂಥದ್ದು ದ ಒನ್ ನೇಷನ್ ಒನ್ ಎಲೆಕ್ಷನ್, ದಟ್ ಈಸ್ ರಿಲೇಟೆಡ್ ಟು ಸೈಮಲ್ಟೇನಿಯಸ್ ಎಲೆಕ್ಷನ್ಸ್. ಒಂದೇ ಹಂತದ ಚುನಾವಣೆ ಅಂತ ಕರೆಯಲಾಗುತ್ತೆ, ದ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಇನ್ ದ ಕಂಟ್ರಿ. So what we are going to discuss with respect to this concept of simultaneous elections, ಒಂದೇ ಹಂತದ ಚುನಾವಣೆ ಅಂತ ಕರಿತಾ ಇದ್ದೀವಿ. ಸೊ ಏನಿದು, ಏನೆಲ್ಲ ಚರ್ಚೆ ಮಾಡ್ತೀವಿ ಅನ್ನುವಂಥದ್ದನ್ನು ನೋಡೋಣ. ದ ಫಸ್ಟ್ ಒನ್ ಈಸ್ ವೈ ಇಟ್ ವಾಸ್ ದೇರ್ ಇನ್ ದ ಕಂಟೆಕ್ಸ್ಟ್. ಪ್ರಸ್ತುತ ಸಂದರ್ಭದಲ್ಲಿ ಯಾಕೆ ಇದು ಸುದ್ದಿಯಲ್ಲಿದೆ ಅನ್ನುವಂಥದ್ದನ್ನು ನೋಡೋಣ. ಸೆಕೆಂಡ್ ಒನ್, ವಾಟ್ ಈಸ್ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್, ಒಂದು ದೇಶ ಒಂದು ಚುನಾವಣೆ. ಈ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಅನ್ನೇ ನಾವು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ. ಸೊ ಹಾಗಿದ್ದಾಗ ಏನದು ಒಂದು ದೇಶ ಒಂದು ಚುನಾವಣೆ ವ್ಯವಸ್ಥೆ ಅಂದರೆ ಏನು? ನೆಕ್ಸ್ಟ್ ದ ಕರೆಂಟ್ ಸ್ಟೇಟಸ್ ಏನಿದೆ, ವಾಟ್ ಈಸ್ ದ ಕರೆಂಟ್ ಸ್ಟೇಟಸ್ ಆಫ್ ದಟ್ ಪರ್ಟಿಕ್ಯುಲರ್ ಬಿಲ್, ಯಾಕೆ ಈ ಪ್ರಸ್ತಾಪವನ್ನು ಮಾಡ್ತಾ ಇದೆ ಸರ್ಕಾರ. ನೆಕ್ಸ್ಟ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ರಿಲೇಟೆಡ್ ಟು ಒನ್ ನೇಷನ್ ಒನ್ ಎಲೆಕ್ಷನ್ ಸಿಸ್ಟಮ್, ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್, ಸಾಂವಿಧಾನಿಕ ಅಂಶಗಳು ಯಾವುದಕ್ಕೆ ಅನುಸಾರವಾಗಿದೆ ಇದರಲ್ಲಿ. ನಂತರದಲ್ಲಿ ದ ಹಿಸ್ಟೋರಿಕಲ್ ಕಾಂಟೆಕ್ಸ್ಟ್ ಅಬೌಟ್ ದ ಒನ್ ನೇಷನ್ ಒನ್ ಎಲೆಕ್ಷನ್ ಸಿಸ್ಟಮ್, ದ ಹಿಸ್ಟೋರಿಕಲ್ ಆಸ್ಪೆಕ್ಟ್ಸ್, ಹಿಸ್ಟ್ರಿ ಆಫ್ ದ ಒನ್ ಎಲೆಕ್ಷನ್, ಒನ್ ಸ್ಟೇಟ್ ಒನ್ ಎಲೆಕ್ಷನ್, ಒನ್ ನೇಷನ್ ಒನ್ ಎಲೆಕ್ಷನ್ ಸಿಸ್ಟಮ್, ಅಂಡ್ ವೈ ಇಟ್ ವಾಸ್ ಬೀನ್ ಅಬೋಲಿಸ್ಡ್, ಯಾಕೆ ಅದನ್ನ ರದ್ದುಗೊಳಿಸಲಾಗತ್ತೆ, ಕಾರಣಗಳೇನು. Next, the various committees and reports. The various committees and reports are also very important for your exams. ವಿವಿಧ ಸಮಿತಿಗಳು ಮತ್ತು ವರದಿಗಳು, ಸಮಿತಿ ಮತ್ತು ವರದಿಗಳು ಯಾವೆಲ್ಲ ರೀತಿಯಲ್ಲಿ ಹೇಳಿದಾವೆ. ಅಂಡ್ ಫೈನಲಿ ಇಟ್ ಈಸ್ ಪ್ರೋಸ್ ಅಂಡ್ ಕಾನ್ಸ್. ಇನ್ ಫೇವರ್, ಯಾಕೆ ಕೆಲವೊಂದಿಷ್ಟು ಸದಸ್ಯರು ಅದಕ್ಕೆ ಪರವಾಗಿದ್ದಾರೆ ಅಂಡ್ ಯಾಕೆ ಅದನ್ನ ಕೆಲವು ಚಿಂತಕರು ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ ಅನ್ನುವಂತ ಮಾಹಿತಿಯನ್ನ ನೋಡುವಂತ ಪ್ರಯತ್ನ ಇವತ್ತಿನ ಸಂಪೂರ್ಣ ವಿಡಿಯೋಲ್ಲಿ ನೋಡುವಂತ ಪ್ರಯತ್ನವನ್ನ ಮಾಡೋಣ ಸ್ನೇಹಿತರೆ. ಸೊ ಹಾಗಿದ್ದಾಗ ವೈ ಇಟ್ ವಾಸ್ ದೇರ್ ಇನ್ ದ ಕಂಟೆಕ್ಸ್ಟ್. ಸೊ ಇತ್ತೀಚೆಗೆ ರೀಸೆಂಟ್ಲಿ ಇಟ್ ವಾಸ್ ದೇರ್ ಇನ್ ದ ಕಂಟೆಕ್ಸ್ಟ್. ವೈ? ಬಿಕಾಸ್ ದ ಜಸ್ಟಿಸ್ ಕುರಿಯನ್ ಜೋಸೆಫ್ ಕಮಿಟಿ. ಸೊ ದಿಸ್ ಕಮಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್. ನೇರವಾಗಿ ಪ್ರಶ್ನೆಯನ್ನು ಕೇಳ್ತಾನೆ, ಈ ಸಮಿತಿಯು ಈ ಕೆಳಗಿನ ಯಾವುದಕ್ಕೆ ಅವಲಂಬಿತವಾಗಿದೆ ಅಥವಾ ಯಾವುದರ ಶಿಫಾರಸನ್ನ ನೀಡಿದೆ ಅನ್ನುವಂಥ ಪ್ರಶ್ನೆ ಕೇಳ್ತಾನೆ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಕಮಿಟಿ ರೆಕಮೆಂಡೆಡ್ ದ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಅಂತಾನು ಕೇಳ್ತಾನೆ. ಅಂಡ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಕಮಿಟಿ ವಾಸ್ ಅಗೇನೆಸ್ಟ್ ಟು ದ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಅಂತ ಕೇಳ್ತಾನೆ. ದ ಜಸ್ಟಿಸ್ ಕುರಿಯನ್ ಜೋಸೆಫ್ ಕಮಿಟಿ. ಜಸ್ಟಿಸ್ ಕುರಿಯನ್ ಜೋಸೆಫ್ ಸಮಿತಿಯು ಇತ್ತೀಚೆಗೆ ಒಂದು ವರದಿಯನ್ನ ಪ್ರಕಟಣೆ ಮಾಡುತ್ತೆ. ದಿಸ್ ಕಮಿಟಿ ಇಟ್ ಕ್ಲಿಯರ್ಲಿ ಶೋಕೇಸ್ ದಟ್ ಟು ವಿತ್ಡ್ರಾ ದ 129th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್, 129th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್. ಈ ಸಮಿತಿಯ ಶಿಫಾರಸು ಹೇಳ್ತಿರುವಂತದ್ದು ಏನು ಅಂದ್ರೆ, ಇಟ್ ಈಸ್ ಟು ವಿತ್ಡ್ರಾ ದಿ ಪ್ರಾವಿಷನ್ಸ್ ಆಫ್ 129th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್. ಸೊ ಹಾಗಿದ್ದಾಗ 129th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಏನ್ ಹೇಳುತ್ತೆ ಅನ್ನುವಂಥದ್ದು ನಿಮಗೆ ಪ್ರಶ್ನೆಯನ್ನು ಕೇಳಬಹುದು. ಟು ವಿತ್ಡ್ರಾ ದ ಪ್ರಾವಿಷನ್ಸ್ ಆಫ್ 129th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್ ವಿಚ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಇಯರ್ 2024. ಬಟ್ ಅಗೇನ್ ದಿಸ್ ವಾಸ್ ಬಿನ್ ಕಂಪ್ಲೀಟ್ಲಿ ಅಂಡರ್ ದಿ ಜಾಯಿಂಟ್ ಕಮಿಟಿಯಲ್ಲಿ ಇರುವಂತದ್ದನ್ನು ನೋಡ್ತೀವಿ. ದಿಸ್ ಈಸ್ ಅಂಡರ್ ದಿ ಜಾಯಿಂಟ್ ಕಮಿಟಿ. ಇನ್ನು ಇದು ರದ್ದುಗೊಂಡಿಲ್ಲ, ಅದು ಕಾರ್ಯರೂಪಕ್ಕೂ ಬಂದಿಲ್ಲ. ದಿಸ್ ವಾಸ್ ಪೆಂಡಿಂಗ್ ಎಟ್ ದ ಜಾಯಿಂಟ್ ಸಿಟ್ಟಿಂಗ್ಸ್ ಆರ್ ಜಾಯಿಂಟ್ ಸೆಷನ್ಸ್ ಅಲ್ಲಿ ಇರುವಂತದ್ದನ್ನು ನೋಡ್ತೀವಿ.
ಸೊ ಜಾಯಿಂಟ್ ಸೆಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂತಾನು ಕರೆಯಲಾಗುತ್ತೆ. ಸೊ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್, ಮತ್ತೆ ಕನ್ಫ್ಯೂಸ್ ಆಗಬೇಡಿ. ಇಟ್ ವಾಸ್ ಎಟ್ ದ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ. It was pending at the joint parliamentary committees. ಸೊ ಹಾಗಿದ್ದಾಗ ಈ 129ನೇ ತಿದ್ದುಪಡಿಯ ಮಸೂದೆ ಏನ್ ಹೇಳ್ತಾ ಇತ್ತು? ಸೊ ಬಿ ಕೇರ್ಫುಲ್, ಇದು ಕಾಯ್ದೆ ಅಲ್ಲ, ಮಸೂದೆ ಅಂತ ಹೇಳ್ತಾ ಇದ್ವಿ. ಆ ಮಸೂದೆ ಏನ್ ಹೇಳ್ತಾ ಇತ್ತು? ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಒಂದೇ ಸಂದರ್ಭದಲ್ಲಿ ಚುನಾವಣೆಗಳನ್ನ ಜಾರಿಗೆ ತರುವಂತ ಶಿಫಾರಸನ್ನ ಇಲ್ಲಿ ಮಾಡಿರುವಂತದ್ದ ನೋಡ್ತೀವಿ. ಹಾಗಿದ್ದಾಗ ಈ ಶಿಫಾರಸನ್ನ ಮಾಡಿದ್ ಯಾವುದು? ಅಗೇನ್ ಇಟ್ ವಾಸ್ ಆನ್ ದ ರೆಕಮೆಂಡೇಶನ್ಸ್ ಆಫ್ ಕೋವಿಂದ್ ಕಮಿಟಿ ಅಂತ ನೋಡ್ತೀವಿ. ರಾಮನಾಥ್ ಕೋವಿಂದ್ ಕಮಿಟಿ ಈ ಶಿಫಾರಸುಗಳನ್ನು ಮಾಡಿರುವಂತ ಸಮಿತಿ ರಾಮನಾಥ್ ಕೋವಿಂದ್ ಸಮಿತಿ. ರಾಮನಾಥ್ ಕೋವಿಂದ್ ಸಮಿತಿಯ ಶಿಫಾರಸಿಗೆ ಅನುಸಾರವಾಗಿ ದೇಶದಲ್ಲಿ 129ನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಜಾರಿಗೆ ತಂದು ಕೇಂದ್ರ ಮತ್ತು ರಾಜ್ಯಗಳ ಒಂದೇ ಸಂದರ್ಭದಲ್ಲಿ ಚುನಾವಣೆ ಮಾಡುವಂತ ಪ್ರಯತ್ನವನ್ನು ಮಾಡಿತ್ತು. ಇಟ್ ರೆಕಮೆಂಡೆಡ್ ಟು ಹ್ಯಾವ್ ದ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಬೋತ್ ಎಟ್ ದ ಸೆಂಟ್ರಲ್ ಲೆವೆಲ್ ಆಸ್ ವೆಲ್ ಆಸ್ ಎಟ್ ದ ಸ್ಟೇಟ್ ಲೆವೆಲ್, ವಿಚ್ ಈಸ್ ನಥಿಂಗ್ ಬಟ್ one election has to be conducted in the same duration, in the same time. In the meantime, the central elections, that is Lok Sabha election as well as the state legislative elections has to be conducted in the same time ಅಂತ ಹೇಳ್ತಾ ಇತ್ತು. ಅದನ್ನೇ ಈ ಪ್ರಾಧಾನ್ಯತೆಗಳು ಇದರಲ್ಲಿ ಕೊಟ್ಟಿರುವಂತದ್ದು ನೋಡ್ತೀವಿ. ಈಗ ಈ ಜಸ್ಟಿಸ್ ಕುರಿಯನ್ ಜೋಸೆಫ್ ಸಮಿತಿ ಹೇಳ್ತಿರುವಂತದ್ದು ಈ 129ನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯ ಶಿಫಾರಸುಗಳನ್ನ ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಅಂತ ಹೇಳ್ತಾ ಇದೆ. ಯಾಕೆ ಹೇಳ್ತಾ ಇದೆ ಇದು ಅಂತನೂ ಹೇಳ್ತಾ ಇದೆ. ವೈ ಇಟ್ ಹ್ಯಾಸ್ ಟು ಬಿ ವಿತ್ಡ್ರಾನ್ ಅಂತಂದ್ರೆ ವಿಚ್ ಇಸ್ ಪ್ಯೂರ್ಲಿ ಅಗೇನ್ಸ್ಟ್ ಟು ದ. ಯಾಕೆ ಜಸ್ಟಿಸ್ ಕುರಿಯನ್ಸ್ ಜೋಸೆಫ್ ಸಮಿತಿ ಇದನ್ನು ಹೇಳ್ತಾ ಇದೆ ಅಂತಂದ್ರೆ ಆಸ್ ಇಟ್ ಥ್ರೆಟ್ಸ್ ಟು ದ ಇಂಡಿಯನ್ ಫೆಡರಲ್ ಸ್ಟ್ರಕ್ಚರ್ ಅಂತ ಹೇಳ್ತಾ ಇದೆ. ಇಟ್ ಥ್ರೆಟ್ಸ್ ಟು ದಿ ಇಂಡಿಯನ್ ಫೆಡರಲ್ ಸಿಸ್ಟಮ್, ಭಾರತದ ಸಂಯುಕ್ತ ವ್ಯವಸ್ಥೆಗೆ ಧಕ್ಕೆ ಮಾಡುತ್ತದೆ ಅಂತ ಹೇಳ್ತಾ ಇದೆ. ನಾಟ್ ಓನ್ಲಿ ದಟ್, ವಿಚ್ ಇಸ್ ಆಲ್ಸೋ ಅಗೇನ್ಸ್ಟ್ ಟು ದ ಫೆಡರಲ್ ಸ್ಟ್ರಕ್ಚರ್ ಆಸ್ ವೆಲ್ ಆಸ್ ಇಟ್ ಈಸ್ ಥ್ರೆಟನಿಂಗ್ ಟು ದ ಡೆಮೋಕ್ರೆಟಿಕ್ ಅಕೌಂಟಬಿಲಿಟಿ ಅಂತ ಹೇಳ್ತಾ ಇದೆ. ವಿಚ್ ಇಸ್ ಆಲ್ಸೋ ಥ್ರೆಟನ್ಸ್ ಟು ಡೆಮೋಕ್ರೆಟಿಕ್ ಅಕೌಂಟಬಿಲಿಟಿ. ಪ್ರಜಾಸತ್ತಾತ್ಮಕ ಅಧಿಕಾರಾವಧಿಯಲ್ಲಿ ಜನರಿಗೆ ಅಧಿಕಾರ ಕಳೆದುಕೊಂಡಂಗಾಗತ್ತೆ, ಅಥವಾ ಚುನಾಯಿತಗೊಂಡಿರುವಂತಹ ಸದಸ್ಯರು ತಮ್ಮ ಪಾರದರ್ಶಕತೆಯಿಂದ ಹೊರಗೆ ಬರುವಂತದ್ದನ್ನ ಕಾಣಬಹುದು ಸ್ನೇಹಿತರೆ. ಅವರು ಅಕೌಂಟೇಬಲ್ ಇರೋದಿಲ್ಲ, ಜನಸಾಮಾನ್ಯರಿಗೆ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸುವಲ್ಲಿ ವಿಫಲಗೊಳ್ಳಬಹುದು ಅನ್ನುವಂತ ಪ್ರಾಧಾನ್ಯತೆಯನ್ನ ಶಿಫಾರಸುಗಳನ್ನ ಇದು ಕೊಡ್ತಾ ಇದೆ. ಸೊ ಈ ಕಾರಣಗಳಿಂದಾಗಿ ಜಸ್ಟಿಸ್ ಕುರಿಯನ್ ಜೋಸೆಫ್ ಸಮಿತಿಯು 129ನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಅಂತೇಳಿ ಹೇಳ್ತಾ ಇದೆ. ಆಸ್ ಇಟ್ ವಾಸ್ ಥ್ರೆಟನ್ಸ್ ಟು ದ ಇಂಡಿಯನ್ ಫೆಡರಲ್ ಸಿಸ್ಟಮ್ ಆಸ್ ವೆಲ್ ಆಸ್ ಇಟ್ ಈಸ್ ಅಗೇನ್ಸ್ಟ್ ಟು ದ ಡೆಮೋಕ್ರೆಟಿಕ್ ಅಕೌಂಟಬಿಲಿಟಿ ಅಂತ ಹೇಳ್ತಾ ಇದೆ. ಸೊ ದಿಸ್ ವಾಸ್ ದ ಪ್ರೆಸೆಂಟ್ ಕಂಟೆಕ್ಸ್ಟ್. ಹಾಗಿದ್ದಾಗ ವಾಟ್ ಈಸ್ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್? ಆಲ್ರೆಡಿ ನಾವು ಹೇಳಿರುವ ಹಾಗೆ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಒಂದೇ ಸಂದರ್ಭದಲ್ಲಿ ಚುನಾವಣೆ ಮಾಡುವಂಥದ್ದು. ಸೆಂಟ್ರಲ್ ಲೆವೆಲ್ ದಟ್ ಈಸ್ ಲೋಕಸಭಾ ಅಂಡ್ ಎಟ್ ದ ಸ್ಟೇಟ್ ಲೆವೆಲ್ ದಟ್ ಈಸ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಲೋಕಸಭೆ ಮತ್ತು ವಿಧಾನಸಭೆಯ ಚುನಾವಣೆಗಳನ್ನ ಒಂದೇ ಹಂತದಲ್ಲಿ, ಒಂದೇ ಸಂದರ್ಭದಲ್ಲಿ, ಒಂದೇ ಸಮಯದಲ್ಲಿ ಮಾಡುವಂತದ್ದನ್ನೇ ಇಲ್ಲಿ ಒಂದು ದೇಶ ಒಂದು ಚುನಾವಣಾ ವ್ಯವಸ್ಥೆ ಅಂತೇಳಿ ಜಾರಿಗೆ ತರಲಾಗುತ್ತೆ. ಇದರ ಅತಿ ಮುಖ್ಯವಾದ ಥೀಮೆ, ಧ್ಯೇಯವಾಕ್ಯನೇ ಇದಾಗಿತ್ತು. ಒಂದು ದೇಶಕ್ಕೆ ಒಂದು ಚುನಾವಣಾ ವ್ಯವಸ್ಥೆ ಅನ್ನುವಂಥದ್ದೇ ಅದರ ಧ್ಯೇಯವಾಕ್ಯ ಆಗಿತ್ತು ಸ್ನೇಹಿತರೆ. ಸೊ ದೀಸ್ ಆರ್ ದ ಕಂಟೆಕ್ಸ್ಟ್ ಅಂಡ್ ವಾಟ್ ಈಸ್ ದ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಅಂತ ನೋಡಿದೀವಿ. ಹಾಗಿದ್ದಾಗ ವಾಟ್ ಅಬೌಟ್ ದ ಕರೆಂಟ್ ಸ್ಟೇಟಸ್? ಯಾಕೆ ಇದು ಪ್ರಸ್ತುತ ಸಂದರ್ಭದಲ್ಲಿ ಅಷ್ಟು ಪ್ರಾಧಾನ್ಯತೆಯನ್ನು ಪಡೆದುಕೊಳ್ಳುತ್ತದೆ? ಅಗೇನ್ ನೋಡ್ರಿ, ಆನ್ ಆನ್ ಆವರೇಜ್ ಒಂದು ಲೋಕಸಭಾ ಚುನಾವಣೆಯನ್ನ ನೋಡಿದಾಗ, ಒಂದು ಲೋಕಸಭಾ ಚುನಾವಣೆಯಲ್ಲಿ ಅಂಡ್ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ನೋಡ್ತಾ ಇದ್ದೇವೆ ನಾವು ಇಲ್ಲಿ ಹೇಳ್ತಿರುವಂತ ಪ್ರತಿಯೊಂದು ಡೇಟಾಸು ಸಹ ಇಟ್ ವಾಸ್ ರಿಲೇಟೆಡ್ ಟು ದ ಕರೆಂಟ್ ಅಫೇರ್ಸ್, ದಟ್ ಈಸ್ ಪ್ಯೂರ್ಲಿ ರಿಲೇಟೆಡ್ ಟು ದ ಹಿಂದೂ ಅಂಡ್ ದ ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರ್ ಮುಖಾಂತರ ನೋಡ್ತಾ ಇದ್ದೇವೆ. ಸೊ ಒಂದು ವರ್ಷದಲ್ಲಿ ಒಂದು ಲೋಕಸಭೆ ಚುನಾವಣೆ ಆಗಬೇಕು ಅಂತಂದ್ರೆ ಸರಿಸುಮಾರು 1.35 ಟ್ರಿಲಿಯನ್ ರುಪೀಸ್ ಅನ್ನ ಖರ್ಚು ಮಾಡಲಾಗತ್ತೆ. ಸೊ ದಿಸ್ ವಾಸ್ ದ ಕಾಸ್ಟ್ ಅಂತ ನೋಡ್ತಾ ಇದ್ದೀವಿ. 1.35 ಟ್ರಿಲಿಯನ್ ರುಪೀಸ್ ಅಷ್ಟು ಹಣ ಖರ್ಚಾಗ್ತಾ ಇದೆ. ಅಂಡ್ ಅದೇ ರೀತಿಯಲ್ಲಿ ಆ ಒಂದು ವರ್ಷ, ಒಂದು ನಿರ್ದಿಷ್ಟ ಅಧಿಕಾರಾವಧಿ, ಸೊ ಅಧಿಕಾರಾವಧಿ ಅಂತೇಳಿ ಬಂದಾಗ ಆ ಒಂದು 5 ವರ್ಷದ ಅಧಿಕಾರಾವಧಿಯಲ್ಲಿ ಸರಿಸುಮಾರು ಸರ್ಕಾರ 5-7 ಟ್ರಿಲಿಯನ್ ರುಪೀಸ್ ಅನ್ನ ಖರ್ಚು ಮಾಡ್ತಾ ಇದೆ. ಸೊ ವಿಚ್ ಇಸ್ ಅ ಹ್ಯೂಜ್ ಕಾಸ್ಟ್ ಆಯ್ತು ಇಲ್ಲಿ.
ಸರ್ಕಾರ ತನ್ನ ಬರುವಂತ ಆದಾಯಗಳಲ್ಲಿ ಅತಿ ಹೆಚ್ಚು ಪ್ರಮಾಣದ ಹಣವನ್ನ ಚುನಾವಣೆಗಳಲ್ಲಿ ಏನ್ ಮಾಡ್ತಾ ಇದೆ, ಖರ್ಚು ಮಾಡ್ತಾ ಇದೆ. ಅಂಡ್ ಯೂಶಲಿ ಏನಾಗ್ತಾ ಇದೆ ಇದು, ಅಂಡ್ ಕನ್ಕರೆಂಟ್ಲಿ ಅಂತ ನೋಡ್ತಾ ಇದೀವಿ ಅಲ್ವೇ, ರಿಪೀಟೆಡ್ ಟೈಮ್ಸ್ ಅಲ್ಲಿ ಇಷ್ಟು ಹಣ ವೆಚ್ಚ ಆಗ್ತಾ ಇದೆ. ಇಟ್ ಈಸ್ ರಿಪೀಟೆಡ್ಲಿ, ಪ್ರತಿ 5 ವರ್ಷಗಳಿಗೊಮ್ಮೆ ಇಷ್ಟು ಹಣ ಖರ್ಚು ಮಾಡ್ತಿರುವಂತದ್ದನ್ನು ನೋಡ್ತೀವಿ. ಸೊ ಇದರಿಂದ ಏನಾಗ್ತಾ ಇದೆ, ಸರ್ಕಾರ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಇಟ್ ವಾಸ್ ಫಂಕ್ಷನಿಂಗ್ ಫಾರ್ ಮೋರ್ ಆಫ್ ಅ ಗವರ್ನಮೆಂಟ್ ಅಂಡ್ ಲೆಸ್ ಗವರ್ನೆನ್ಸ್ ಅಂತ ಹೇಳ್ತಾ ಇದೆ. ಆದ್ರೆ ಬದಲಾಗಿ ಹೇಳಬೇಕಾಗಿರುವಂತದ್ದೇನು, ಇಟ್ ಹ್ಯಾಸ್ ಟು ಬಿ ರಿವರ್ಸ್ಡ್. ಯಾವುದೇ ಒಂದು ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಸದೃಢವಾಗಬೇಕು ಅಂತಂದ್ರೆ, ಅಭಿವೃದ್ಧಿಗೊಳ್ಳಬೇಕು ಅಂತಂದ್ರೆ ಅಲ್ಲಿ ಕಡಿಮೆ ಸರ್ಕಾರ ಹೆಚ್ಚಿನ ಆಡಳಿತವನ್ನು ನಿರ್ವಹಿಸಬೇಕಾಗುತ್ತದೆ. ಆಲ್ವೇಸ್ ದ ಗವರ್ಮೆಂಟ್ ನೀಡ್ ಟು ಬಿ focusing more on less government and more governance, but in this present scenario it was purely on the basis of more government and less governance. It was functioning on the basis of this theory, this principle. ಹಾಗಾಗಿ ಈಗ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಅಂತ ಬಂದಾಗ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಮೋರ್ ಗವರ್ನೆನ್ಸ್ ಅಂಡ್ ಲೆಸ್ ಗವರ್ಮೆಂಟ್ ಆಗುತ್ತೆ. ಸೊ ದಿಸ್ ವಾಸ್ ಒನ್ ಆಫ್ ದ ಮೇಜರ್ ಆಬ್ಜೆಕ್ಟಿವ್, ಅಂದ್ರೆ ಇಲ್ಲಿ ಆಡಳಿತವನ್ನ ನಿರ್ವಹಿಸುವಂತ ಉದ್ದೇಶ. ಸೊ ಇದರಿಂದ ಏನಾಗುತ್ತೆ, ಅತಿ ಹೆಚ್ಚಿನ ಆಡಳಿತ ಉದ್ಭವಿಸಿದಾಗ ಅಲ್ಲಿ ಸ್ಟೇಬಲ್ ಆಗತ್ತೆ ಆರ್ಥಿಕ ವ್ಯವಸ್ಥೆ, ನಂತರದಲ್ಲಿ ಗ್ರೋತ್ ಆಗತ್ತೆ, ಬೆಳವಣಿಗೆಯನ್ನು ಹೊಂದುತ್ತದೆ, ಬೆಳವಣಿಗೆಯೊಂದಿಗೆ ಅಭಿವೃದ್ಧಿಯ ಪ್ರಮಾಣವು ಸಹ ಹೆಚ್ಚಿಸುವಂತ ಕಾರ್ಯಕ್ರಮಗಳನ್ನು ಮಾಡಬಹುದು. ಇಟ್ ಮೇ ಫೋಕಸ್ ಆನ್ ದ ಡೆವಲಪ್ಮೆಂಟ್ ಅಂಡ್ ಇಟ್ ವಿಲ್ ಫೋಕಸ್ ಆನ್ ದ ಡೆವಲಪ್ಮೆಂಟ್ ದಟ್ ಈಸ್ ಪ್ಯೂರ್ಲಿ ರಿಲೇಟೆಡ್ ಟು ದ ಟ್ರಿಕಲ್ ಡೌನ್ ಎಫೆಕ್ಟ್ ಅನ್ನು ಎರಾಡಿಕೇಟ್ ಮಾಡುವಂತ ಪ್ರಾಧಾನ್ಯತೆಗಳು ಅಲ್ಲಿ ಜಾರಿಗೆ ತರಬಹುದು. ಇಟ್ ವಿಲ್ ಕಂಪ್ಲೀಟ್ಲಿ ಫೋಕಸ್ ಆನ್ ದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್, ಮೂಲಸೌಕರ್ಯಗಳ ಪ್ರಮಾಣವನ್ನು ಉತ್ತೇಜನ ನೀಡುವಂತ ಪ್ರಾಧಾನ್ಯತೆಗಳು ಇಲ್ಲಿ ಒಂದು ದೇಶ ಒಂದು ಚುನಾವಣೆ ವ್ಯವಸ್ಥೆಯಲ್ಲಿ ಜಾರಿಗೆ ತರುವಂತ ಪ್ರಯತ್ನ ಮಾಡಬಹುದು. ಸೊ ಇದಕ್ಕೋಸ್ಕರವಾಗಿನೇ ಒಂದು ದೇಶ ಒಂದು ಚುನಾವಣೆ ವ್ಯವಸ್ಥೆಯನ್ನ ಜಾರಿಗೆ ತರಬೇಕು ಅಂತೇಳಿ ಜಸ್ಟಿಸ್ ಕುರಿಯನ್ ಜೋಸೆಫ್ ಸಮಿತಿ ಶಿಫಾರಸು ಮಾಡಿರುವಂತದ್ದು. ಹಾಗಿದ್ದಾಗ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಗಳು ಎಲ್ಲೆಲ್ಲಿ ಬದಲಾವಣೆ ಆಗತ್ತೆ. ಸೊ ಸಂವಿಧಾನದಲ್ಲಿ 129ನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಜಾರಿಗೆ ತಂದಾಗ ಇಟ್ ಡೈರೆಕ್ಟ್ಲಿ changes under the article number 83 and 172 that is related to the duration, the tenure of the Lok Sabha and the Legislative Assembly. So be careful aspirants, ಇಲ್ಲಿ ವಿಧಾನಸಭೆ ಮತ್ತು ಲೋಕಸಭೆಗೆ ಮಾತ್ರ ಇದು ಮಾನ್ಯತೆ ಕೊಡುತ್ತದೆ. it was related only to the ಲೋಕಸಭಾ and Legislative Assembly. ರಾಜ್ಯಸಭೆ ವಿಧಾನ ಪರಿಷತ್ತಿಗೆ ಇದು ಯಾವುದೇ ರೀತಿಯಲ್ಲಿನೂ ಧಕ್ಕೆ ಮಾಡುವುದಿಲ್ಲ. ಸೊ ಆರ್ಟಿಕಲ್ 83 172 related to the duration of ಲೋಕಸಭಾ and a legislative assembly. Next one is which is related to article number 325 which is the electoral rolls and voter IDs. ಇದರಲ್ಲಿನೂ ಬದಲಾವಣೆ ಆಗುತ್ತೆ. The electoral rolls and voter IDs will be changed. Next under the article number 327 129ನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯಿಂದ ಈ ಅಂಶಗಳು ಬದಲಾವಣೆ ಆಗುತ್ತೆ. ದಟ್ ಈಸ್ ಪಾರ್ಲಿಮೆಂಟ್ ಹ್ಯಾಸ್ ದ ಪವರ್ ಟು ಲೆಜಿಸ್ಲೇಟ್. ದ ಕಂಪ್ಲೀಟ್ ಅಥಾರಿಟಿ ವಾಸ್ ಗಿವನ್ ಟು ದ ಪಾರ್ಲಿಮೆಂಟ್ ಟು ಲೆಜಿಸ್ಲೇಟ್ ಆನ್ ಕಂಡಕ್ಟಿಂಗ್ ದಿಸ್ ಎಲೆಕ್ಷನ್ಸ್, ಆನ್ ಕಂಡಕ್ಟ್ simultaneous elections, that is one nation one election system. ಒಂದೇ ಹಂತದಲ್ಲಿ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಚುನಾವಣೆಗಳನ್ನ ಪ್ರಸ್ತಾಪ ಮಾಡುವಂತದ್ದು ಅಗೇನ್ ಸಂಸತ್ತಿಗೆ ಬಿಟ್ಟಿರುವಂತ ಅಧಿಕಾರ ಅಂತ ಹೇಳ್ತಾ ಇದೆ. ನೌ ಅಂಡರ್ ದಿ ಆರ್ಟಿಕಲ್ ನಂಬರ್ 129 ಅಂಡರ್ ದಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್, ದಟ್ ಈಸ್ 129th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಆಫ್ 2024 which is proposing a separate article, that is article number 82A. ಈ 82A ಉಪವಿಧಿ ಏನ್ ಹೇಳ್ತಾ ಇದೆ ಅನ್ನುವಂಥದ್ದು ಗೊತ್ತಿರಲಿ ಸ್ನೇಹಿತರೆ. ಸೊ 82A ಉಪವಿಧಿ ಏನ್ ಹೇಳುತ್ತೆ ಅದರ ಮೇಲೆ ನೇರವಾದ ಪ್ರಶ್ನೆಯನ್ನು ಕೇಳಬಹುದು. ಅಂಡರ್ ದಿ ಆರ್ಟಿಕಲ್ ನಂಬರ್ 82A ವಿಚ್ ಇಸ್ ಪ್ಯೂರ್ಲಿ ಫೋಕಸಿಂಗ್ ಆನ್ ಏನಾಗ್ತಾ ಇದೆ ಇವಾಗ, ದಟ್ ಈಸ್ ದ ಪ್ರೆಸಿಡೆಂಟ್ ಹ್ಯಾಸ್ ದ ಅಥಾರಿಟಿ ಆರ್ ದ ಪವರ್ಸ್. ದ ಪ್ರೆಸಿಡೆಂಟ್ ಹ್ಯಾಸ್ ದ ಅಥಾರಿಟಿ ಆರ್ ಪವರ್ ಟು ಹ್ಯಾವ್ ದ ಪ್ರೆಸಿಡೆನ್ಸಿ ರೂಲ್ ಅಂತೇಳಿ ಹೇಳ್ತಾ ಇದೆ. ಸೊ ರಾಷ್ಟ್ರಪತಿ ಆಳ್ವಿಕೆಯನ್ನು ಸಹ ಅಲ್ಲಿ ಅಂತ ಸಂದರ್ಭದಲ್ಲಿ ಕಾರ್ಯರೂಪಕ್ಕೆ ತರಬಹುದು. ಎಕ್ಸಾಕ್ಟ್ಲಿ ಅದರ ಅರ್ಥ ಏನ್ ಹೇಳ್ತಾ ಇದೆ ಇವಾಗ, ಯಾವುದೇ ಒಂದು ನಿರ್ದಿಷ್ಟ ರಾಜ್ಯಗಳಲ್ಲಿ ಮಧ್ಯಂತರದಲ್ಲಿನೇ ವಿಸರ್ಜನೆಗೊಂಡಿತ್ತು ಅಂತಂದ್ರೆ, ಸರ್ಕಾರ ವಿಸರ್ಜನೆಗೊಂಡಾಗ ಅಥವಾ ಪಕ್ಷ ತನ್ನ ಆಡಳಿತವನ್ನು ಕಳೆದುಕೊಂಡಾಗ ಅಂತ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು
ರಾಜ್ಯ ತುರ್ತು ಪರಿಸ್ಥಿತಿಗಳನ್ನ ಹೇರುವಂತ ಅಧಿಕಾರಗಳು ರಾಷ್ಟ್ರಪತಿಗೆ ಇರುವಂತದ್ದನ್ನು ನೋಡ್ತೇವೆ. ಸೊ ಇದೇ ಅಂಶಕ್ಕೆ ಅನುಸಾರವಾಗಿ ನಾವು ಇವಾಗ ಚರ್ಚೆ ಮಾಡಬೇಕಾಗಿರುವಂತ ಅಂಶಗಳು. ಸೊ ಇವೆಲ್ಲವೂ ಸಹ ಏನಾಗ್ತಾ ಇದೆ, ದ ಪ್ರೆಸೆಂಟ್ ಕರೆಂಟ್ ಸ್ಟೇಟಸ್ ಆಸ್ ವೆಲ್ ಆಸ್ ದ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅನ್ನು ನೋಡಿದ್ದೇವೆ. ನಂತರದಲ್ಲಿ ದ ಹಿಸ್ಟೋರಿಕಲ್ ಆಸ್ಪೆಕ್ಟ್ಸ್ ಆಫ್ ದ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್. ಸೊ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಅನ್ನುವಂಥದ್ದು ಮೂಲ ಸಂವಿಧಾನದಲ್ಲಿ ಎಲ್ಲಿಯೂ ಪ್ರಸ್ತಾಪ ಆಗಿರಲಿಲ್ಲ. It was not at all mentioned in the original constitution. So initially it was started since from 1951 to till 1967. India had the simultaneous elections in this tenure 1951 to 1967, especially 1ರಿಂದ 4ನೇ ಲೋಕಸಭಾ ಚುನಾವಣೆಗಳವರೆಗೂ till 4th ಲೋಕಸಭಾ elections, ಲೋಕಸಭಾ, and it was also having the state legislative assembly elections. 1967ರವರೆಗೆ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಏಕ ಹಂತದಲ್ಲಿ, ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಒಂದೇ ಸಂದರ್ಭದಲ್ಲಿ ಚುನಾವಣೆ ಮಾಡಿರುವಂತದ್ದನ್ನು ನೋಡ್ತೀವಿ. ಸೊ ಇದರಿಂದಾಗಿನೇ ಇಲ್ಲಿ ಅತಿ ಹೆಚ್ಚಿನ ಅವಧಿಯಲ್ಲಿ, ಈ ಅವಧಿಯಲ್ಲಿ ಸರ್ಕಾರ ಒಳ್ಳೆಯ ಆಡಳಿತವನ್ನ ನಿರ್ವಹಿಸುವಂತದ್ದನ್ನು ಕಾಣ್ತೀವಿ ಸ್ನೇಹಿತರೆ. ಇಟ್ ವಾಸ್ ಅ ಪಾರ್ಟ್ ಆಫ್ ಗುಡ್ ಗವರ್ನೆನ್ಸ್. ಅದಕ್ಕೋಸ್ಕರವಾಗಿನೇ ಈ ಹಂತವನ್ನ ನಾವು ದ ಗೋಲ್ಡನ್ ಪೀರಿಯಡ್ ಆಫ್ ಪಾಲಿಟಿಕ್ಸ್ ಅಂತಾನು ಕರೆಯಲಾಗತ್ತೆ. ರಾಜಕೀಯ ವ್ಯವಸ್ಥೆಯ ಸುವರ್ಣ ಹಂತ ಅಂತೇಳಿ ಕರಿತೀವಿ ಸ್ನೇಹಿತರೆ. ಸೊ ಇದೇ ಪ್ರಶ್ನೆಯನ್ನ ನಿಮ್ಗೆ ಕೇಳುವಂತ ಸಾಧ್ಯತೆಗಳಿರುತ್ತೆ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಫೇಸ್ ವಾಸ್ ನೌನ್ ಆಸ್ ದ ಗೋಲ್ಡನ್ ಪೀರಿಯಡ್ ಆಫ್ ಪಾಲಿಟಿಕ್ಸ್ ಅಂತೇಳಿ, ಆರ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಆರ್ ದ ರೀಸನ್ಸ್ ಫಾರ್ ದ ಗೋಲ್ಡನ್ ಪೀರಿಯಡ್ ಆಫ್ ಪಾಲಿಟಿಕ್ಸ್ ಅಂತೇಳಿ. ಸೊ ಒಂದು ಅತಿ ಪ್ರಮುಖವಾಗಿರುವಂತ ಉದ್ದೇಶ ಇಲ್ಲಿ ಏನು, ರಾಜಕೀಯ ವ್ಯವಸ್ಥೆಯ ಸುವರ್ಣ ಯುಗ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಇಟ್ ಹ್ಯಾಡ್ ದ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್. ಒಂದೇ ಹಂತದಲ್ಲಿ ಕೇಂದ್ರ ಮತ್ತು ರಾಜ್ಯದಲ್ಲಿ ಒಂದೇ ಸಂದರ್ಭದಲ್ಲಿ ಚುನಾವಣೆ ಇತ್ತು. ಹಾಗಾಗಿ ಅಲ್ಲಿಗೆ ಏನಾಗ್ತಾ ಇತ್ತು, ದ ಮೆಂಬರ್ಸ್ ದೇ ವರ್ ಗೆಟಿಂಗ್ ದ ಟೈಮ್ ಟು ವರ್ಕ್, ಎಸ್ಪೆಷಲಿ ದೇ ವರ್ ಫೋಕಸಿಂಗ್ ಆನ್ ದ ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸ್, ದೇ ವರ್ ಫೋಕಸಿಂಗ್ ಆನ್ ಡೆವಲಪ್ಮೆಂಟ್ಸ್. ಅತಿ ಹೆಚ್ಚಿನ ಅಭಿವೃದ್ಧಿ ಯೋಜನೆಗಳನ್ನ ಜಾರಿಗೆ ತರುವಂತ ಪ್ರಯತ್ನವನ್ನ ಆಗಿನ ಸಂದರ್ಭದಲ್ಲಿ ಸದಸ್ಯರು ಮಾಡಿರುವಂತದನ್ನು ಕಾಣ್ತೇವೆ. ಅಂಡ್ ಗೋಲ್ಡನ್ ಪೀರಿಯಡ್ ಆಗ್ಲಿಕ್ಕೆ ಇನ್ನೊಂದು ಅತಿ ಮುಖ್ಯವಾದ ಕಾರಣ ಏನು ಅಂದ್ರೆ ಇಟ್ ವಾಸ್ ಯೂಶಲಿ ಹ್ಯಾವಿಂಗ್ ದ ಫಸ್ಟ್ ಜನರೇಷನ್ ಆಫ್ ಪಾಲಿಟಿಕ್ಸ್. ಸ್ವತಂತ್ರ ಹೋರಾಟಗಾರರಿದ್ರು ಅಂತ ಹೇಳ್ತೀವಿ, ಫಸ್ಟ್ ಜನರೇಷನ್ ಪಾಲಿಟಿಷಿಯನ್ಸ್ ಅಂತ ನೋಡ್ತೀವಿ. ಮೀನ್ಸ್ ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಸಹ ಸ್ವತಂತ್ರ ಹೋರಾಟಗಾರರಾಗಿದ್ರು. ಆಲ್ ದ ಮೆಂಬರ್ಸ್ ಆರ್ ದ ಫ್ರೀಡಮ್ ಸ್ಟ್ರಗ್ಲರ್ಸ್ ಅಂತ ನೋಡ್ತೀವಿ. So this is the major reason why the first phase was known as the golden period of politics. ಆದರೆ 1967ರಲ್ಲಿ ಏನಾಗುತ್ತೆ, it was in the year 1967 where the simultaneous elections was completely been broken. It was broken due to certain reason. ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಒಂದೇ ಸಂದರ್ಭದಲ್ಲಿ ಉದ್ಭವವಾಗುವಂತ ಚುನಾವಣಾ ವ್ಯವಸ್ಥೆಯನ್ನ ಇಲ್ಲಿ ರದ್ದುಗೊಳಿಸಲಾಗುತ್ತೆ 1967ರಲ್ಲಿ. ಬಿಕಾಸ್ ಇಟ್ ಹ್ಯಾಡ್ ದ ರೀಜನಲ್ ಪಾರ್ಟೀಸ್, ಎಕ್ಸಿಸ್ಟೆನ್ಸ್ ಆಫ್ ರೀಜನಲ್ ಪಾರ್ಟೀಸ್ ಎಟ್ ದಿ ಸ್ಟೇಟ್ಸ್. ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಉದ್ಭವಗೊಳ್ಳುವಂತದ್ದನ್ನು ನೋಡ್ತೀವಿ. ಸೊ ಅಲ್ಲಿವರೆಗೆ ಏನಾಗ್ತಾ ಇತ್ತು, ಗೋಲ್ಡನ್ ಪೀರಿಯಡ್ ಆಫ್ ಪಾಲಿಟಿಕ್ಸ್ ಅಲ್ಲಿ ಒನ್ ಪಾರ್ಟಿ ಇಟ್ ವಾಸ್ ರೂಲಿಂಗ್ ಬೋತ್ ಎಟ್ ದ ಸೆಂಟರ್ ಅಂಡ್ ಸ್ಟೇಟ್ಸ್. ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಒಂದೇ ಪಕ್ಷ ಆಡಳಿತದಲ್ಲಿರುವ ಕಾರಣದಿಂದ ಯಾವುದೇ ರೀತಿಯಾದ ತಾರತಮ್ಯಗಳು ಇರಲಿಲ್ಲ. ಹಾಗಾಗಿ ಸಮತೋಲಿತ ಮಟ್ಟದ ಆಡಳಿತ ವ್ಯವಸ್ಥೆನ ಅಲ್ಲಿ ನಾವು ಕಾಣ್ತೀವಿ ಸ್ನೇಹಿತರೆ. ಅದಕ್ಕೋಸ್ಕರ ಅದನ್ನ ರಾಜಕೀಯ ವ್ಯವಸ್ಥೆಯ ಸುವರ್ಣ ಯುಗ ಅಂತ ಕರೆಯಲಾಗುತ್ತೆ. ಆದ್ರೆ 1967ರಲ್ಲಿ ಏನಾಗುತ್ತೆ, ಕೆಲವು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಉದ್ಭವ ಆಗುತ್ತೆ. ಸೊ ಯಾವಾಗ ಪ್ರಾದೇಶಿಕ ಪಕ್ಷಗಳು ಉದ್ಭವ ಆಗುತ್ತೋ ಇಟ್ ಕ್ರಿಯೇಟೆಡ್ ದ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ಸ್ಟೇಟ್ಸ್ ಆಸ್ ವೆಲ್ ಆಸ್ ಸೆಂಟ್ರಲ್ ಗವರ್ಮೆಂಟ್. ಇಟ್ ಕ್ರಿಯೇಟೆಡ್ ದ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ಸ್. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಘರ್ಷಣೆಗಳು ಉದ್ಭವ ಆಗುವಂತದ್ದನ್ನು ನೋಡ್ತೀವಿ ಸ್ನೇಹಿತರೆ. ಸೊ ದಿಸ್ ರಿಸಲ್ಟೆಡ್ ಇಂಟು ಏನಾಗುತ್ತೆ, ಅಲ್ಲಿ ಯಾವಾಗ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಘರ್ಷಣೆ ಉದ್ಭವ ಆಗುತ್ತೋ ಅದರಿಂದ ಏನಾಗುತ್ತೆ, ಆ ಪ್ರಾದೇಶಿಕ ಪಕ್ಷಗಳನ್ನು ಹೊಂದಿರುವಂತ ರಾಜ್ಯಗಳಲ್ಲಿ ವಿಧಾನಸಭೆಯು ವಿಸರ್ಜನೆಗೊಳ್ಳುವಂತದ್ದನ್ನು ಕಾಣ್ತೀವಿ ಸ್ನೇಹಿತರೆ. ದ ಡಿಸಲ್ಯೂಷನ್ ಆಫ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಬಿಕಾಸ್ ಆಫ್ ಡ್ಯೂ ಟು ದ ಕೋಲಿಷನ್ ಗವರ್ಮೆಂಟ್ ಅಂತ ನೋಡ್ತೀವಿ. ಯಾಕಂದ್ರೆ ಪ್ರಾದೇಶಿಕ ಪಕ್ಷ ಹೊರಹೊಮ್ಮಿದ್ದು ನಿಜ, ಆದ್ರೆ ಸಂಪೂರ್ಣ ಬಹುಮತ ಇರಲಿಲ್ಲ. ಅವರು ಸಮ್ಮಿಶ್ರ ಸರ್ಕಾರದಲ್ಲಿರುವ ಕಾರಣದಿಂದಾಗಿ ಆ ಸಮ್ಮಿಶ್ರ ಸರ್ಕಾರ ಇಲ್ಲಿ
ಒಡೆದು ಹೋಗುವಂತದ್ದನ್ನು ನೋಡ್ತೀವಿ. ಅವರ ನಡುವೆ ಘರ್ಷಣೆಗಳು ಉದ್ಭವವಾದ ಕಾರಣದಿಂದ ವಿಧಾನಸಭೆಯಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳು ತಮ್ಮ ಬಹುಮತವನ್ನು ಕಳೆದುಕೊಳ್ತವೆ. ಇಟ್ ಕ್ರಿಯೇಟೆಡ್ ಅ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ಇದರಿಂದ ರಾಜಕೀಯದ ಅಸ್ಥಿರತೆಯನ್ನು ಕಾಣಬಹುದು ಸ್ನೇಹಿತರೆ. ಸೊ ವಿಚ್ ಕ್ರಿಯೇಟೆಡ್ ಅ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇನ್ ದ ಅಡ್ಮಿನಿಸ್ಟ್ರೇಷನ್, ಆಡಳಿತದಲ್ಲಿ ರಾಜಕೀಯ ಅಸ್ಥಿರತೆಯನ್ನು ಕಾಣುವಂತ ಇದು ಅಥವಾ ಹಂತ ಅಂತ ಕರೆಯಲಾಗುತ್ತೆ. ಅಂಡ್ ಇದರ ಅರ್ಥ, ಇದರಿಂದ ಏನಾಗುತ್ತೆ, ಇಟ್ ರಿಸಲ್ಟ್ಸ್ ಇಂಟು ಪ್ರೆಸಿಡೆಂಟ್ಸ್ ರೂಲ್. ಇಟ್ ರಿಸಲ್ಟ್ಸ್ ಇಂಟು ಪ್ರೆಸಿಡೆಂಟ್ಸ್ ರೂಲ್ ಅಂಡ್ ರಾಷ್ಟ್ರಪತಿ ಆಳ್ವಿಕೆ ಸಂಪೂರ್ಣವಾಗಿ ದುರುಪಯೋಗ ಆಗುವಂತದ್ದನ್ನು ಕಾಣ್ತೀವಿ. ದ ಮಿಸ್ಯೂಸ್ ಆಫ್ ಪ್ರೆಸಿಡೆಂಟ್ಸ್ ರೂಲ್ ವಾಸ್ seen at that point of time in the year 1967. ಈ ಕಾರಣಗಳಿಂದಾಗಿ ಏನಾಗುತ್ತೆ, ಆಗಿನ ಸಂದರ್ಭದಲ್ಲಿ ಈ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಅನ್ನು ರದ್ದುಗೊಳಿಸಲಾಗುತ್ತೆ. ಕ್ಲಿಯರ್ ಇದನ್ನ? ಈಗ ಜಸ್ಟಿಸ್ ಕುರಿಯನ್ ಸಮಿತಿ ಹೇಳ್ತಿರುವಂತದ್ದು ಇದನ್ನ ರದ್ದುಗೊಳಿಸಬೇಕು ಅಂತ. ಈಗ ಮತ್ತೆ ರಾಮನಾಥ್ ಕೋವಿಂದ್ ಸಮಿತಿ ಸೈಮಲ್ಟೇನಿಯಸ್ ಎಲೆಕ್ಷನ್ ಶಿಫಾರಸು ಮಾಡ್ತಾ ಇದೆ, ಆದ್ರೆ ಜಸ್ಟಿಸ್ ಕುರಿಯನ್ ಸಮಿತಿ ಅದನ್ನು ವಿರೋಧ ಮಾಡ್ತಾ ಇದೆ, ಅದನ್ನ ತಳ್ಳಿ ಹಾಕ್ತಾ ಇದೆ. ಐ ಹೋಪ್ ಇಲ್ಲಿಯವರೆಗೆ ನಿಮಗೆ ಕ್ಲಿಯರ್ ಇದೆ ಅಂತ ಅನ್ಕೊಳ್ತೀನಿ. ಸೊ ಇಲ್ಲಿ ಇಷ್ಟು ಅಂಶಗಳನ್ನು ನೋಡ್ತೀವಿ ಸ್ನೇಹಿತರೆ. ಸೊ ದೀಸ್ ಆರ್ ಅಬೌಟ್ ದ ಹಿಸ್ಟಾರಿಕಲ್ ಆಸ್ಪೆಕ್ಟ್ ಆಫ್ ದ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್. ನೆಕ್ಸ್ಟ್, ಹಾಗಿದ್ದಾಗ ಆ ಕಮಿಟೀಸ್ ಮತ್ತೆ ರಿಪೋರ್ಟ್ಸ್ಗಳು ಯಾವೆಲ್ಲ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದಾವೆ ಅಥವಾ ಶಿಫಾರಸುಗಳನ್ನು ಮಾಡಿದಾವೆ? ದ ಕಮಿಟೀಸ್ ಅಂಡ್ ರಿಪೋರ್ಟ್ಸ್ ವಿತ್ ರೆಸ್ಪೆಕ್ಟ್ ಟು ದ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್. ಏಕಮತ ಚುನಾವಣೆಯ ಶಿಫಾರಸುಗಳು ಯಾವ ಸಮಿತಿಗಳು ಮಾಡಿದಾವೆ, ಯಾವ ವರದಿಗಳು ಏನನ್ನು ಕೊಟ್ಟಿದ್ದಾವೆ? ಸೊ ಅಗೇನ್ ಫಸ್ಟ್ ನೋಡ್ರಿ, ದ ಲಾ ಕಮಿಷನ್ ಇನ್ ದ ಇಯರ್ 1999, ಕಾನೂನು ಆಯೋಗ 1999ರಲ್ಲಿ ಶಿಫಾರಸನ್ನು ಮಾಡುತ್ತೆ. ಸೊ ವಿಚ್ ರೆಕಮೆಂಡೆಡ್ ಟು ಹ್ಯಾವ್ ದ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಅಂಡ್ ಎಕ್ಸ್ಪೆಂಡಿಚರ್ಸ್ ಅನ್ನು ಕಡಿಮೆ ಮಾಡಲಿಕ್ಕೋಸ್ಕರವಾಗಿ, ಮೀನ್ಸ್ ರಾಜಕೀಯದ ಅಸ್ಥಿರತೆ, ಪೊಲಿಟಿಕ್ಸ್ ಅಲ್ಲಿ ಸ್ಟೆಬಿಲಿಟಿಯನ್ನು ತರುವಂತ ಉದ್ದೇಶದಿಂದ, ಟು ಇನ್ಕ್ರೀಸ್ ದ ಪೊಲಿಟಿಕಲ್ ಸ್ಟೆಬಿಲಿಟೀಸ್ ಆರ್ ಟು ಹ್ಯಾವ್ ದ ಪೊಲಿಟಿಕಲ್ ಸ್ಟೆಬಿಲಿಟಿ, ಅಗೇನ್ ವಿ ನೀಡ್ ದ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಅಂಡ್ ಟು ರೆಡ್ಯೂಸ್ ದ ಎಕ್ಸ್ಪೆಂಡಿಚರ್ಸ್. ಸೊ ಇನ್ಕ್ರೀಸ್ ಪೊಲಿಟಿಕಲ್ ಸ್ಟೆಬಿಲಿಟಿ ಅಂಡ್ ರೆಡ್ಯೂಸ್ ದ ಎಕ್ಸ್ಪೆಂಡಿಚರ್ಸ್ ಆಫ್ ದ ಗವರ್ಮೆಂಟ್, ಸರ್ಕಾರದ ವೆಚ್ಚಗಳ ಪ್ರಮಾಣವನ್ನು ಕಡಿಮೆಗೊಳಿಸಿ ರಾಜಕೀಯದಲ್ಲಿ ಸ್ಥಿರತೆಯನ್ನು ಜಾರಿಗೆ ತರುವಂತ ಉದ್ದೇಶದಿಂದ ಮೊದಲ ಬಾರಿಗೆ 1999ರಲ್ಲಿ ಕಾನೂನು ಆಯೋಗವು ಏಕಮತ ಚುನಾವಣೆಯನ್ನು ಜಾರಿಗೆ ತರುವಂತ ಶಿಫಾರಸನ್ನು ಮಾಡುತ್ತೆ ಸ್ನೇಹಿತರೆ. ಅದರ ನಂತರದಲ್ಲಿ ದ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಇನ್ ದ ಇಯರ್ 2015, ಸಂಸದೀಯ ಸ್ಥಾಯಿ ಸಮಿತಿ ಅಂತ ನೋಡ್ತೇವೆ. ಸೊ ಕ್ವಶನ್ಸ್ ಅನ್ನ ಕೇಳ್ತಿರ್ತಾರೆ ಆಸ್ಪಿರೆಂಟ್ಸ್, ಬಿ ಕೇರ್ಫುಲ್, ವಿಚ್ ಅಮಂಗ್ ದ ಫಾಲೋವಿಂಗ್ ಆರ್ ದ ಕಮಿಟೀಸ್ ರಿಲೇಟೆಡ್ ಟು ದ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್? ಸೊ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಇನ್ ದ ಇಯರ್ 2015, ಸಂಸದೀಯ ಸ್ಥಾಯಿ ಸಮಿತಿ. ಸಂಸದೀಯ ಸ್ಥಾಯಿ ಸಮಿತಿ 2015ರಲ್ಲಿ ಶಿಫಾರಸನ್ನು ಕೊಡುತ್ತೆ. ಅಂಡರ್ ವಿಚ್, ಇದು ಹೇಳಿರುವಂತ ಶಿಫಾರಸ್ ಏನಾಗಿತ್ತು ಅಂತಂದ್ರೆ ದ ಫೇಸ್ಡ್ ಸಿಂಕ್ರೊನೈಸೇಷನ್ ಆಫ್ ಎಲೆಕ್ಷನ್ಸ್ ಅಂತ ಹೇಳುತ್ತೆ. ಇಟ್ ಈಸ್ ಅ ಫೇಸ್ಡ್ ಸಿಂಕ್ರೊನೈಸೇಷನ್ ಆಫ್ ಎಲೆಕ್ಷನ್ಸ್. ಸೊ ಇಲ್ಲಿ ಚುನಾವಣೆಗಳನ್ನ ಫೇಸ್ ವೈಸ್ ವಿವಿಧ ಹಂತಗಳ ಮೂಲಕ ಚುನಾವಣೆಗಳನ್ನ ಮಾಡಬೇಕು ಅಂತ ಹೇಳ್ತಾ ಇದೆ. ಅದರ ನಂತರದಲ್ಲಿ ಇಟ್ ವಾಸ್ ಆಲ್ಸೋ ರೆಕಮೆಂಡೆಡ್ ಬೈ ನೀತಿ ಆಯೋಗ್ ಇನ್ ದ ಇಯರ್ 2017. ಸೊ ಕೆಲವೊಮ್ಮೆ ಬಹಳ ಸಿಂಪಲ್ ಕ್ವಶನ್ ಅನ್ನು ಕೇಳ್ಬಿಡ್ತಾನೆ, ಈ ಕೆಳಗಿನ ಯಾವ ಸಮಿತಿಗಳು ಅಥವಾ ವರದಿಗಳು ಚುನಾವಣಾ ಏಕಮತ ಚುನಾವಣೆಯ ಬಗ್ಗೆ ಶಿಫಾರಸನ್ನು ಮಾಡಿದಾವೆ ಅಂತ ನೀತಿ ಆಯೋಗ ಅಂತ ಇರುತ್ತೆ. ಆಲ್ರೆ ಮೋಸ್ಟ್ ಆಫ್ ದ ಆಸ್ಪಿರೆಂಟ್ಸ್ ಏನ್ ಮಾಡ್ತಾರೆ, ನೀತಿ ಆಯೋಗ ಇಲ್ಲ ಅಂತೇಳಿ ಅದನ್ನ ತೆಗೆದು ಹಾಕ್ಬಿಡ್ತೀರಿ. ಆದ್ರೆ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್, ನೀತಿ ಆಯೋಗ್ ಇಸ್ ದ ಆಲ್ಸೋ ರೆಕಮೆಂಡೆಡ್ ರಿಲೇಟೆಡ್ ಟು ದ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಇನ್ ದ ಇಯರ್ 2017. ಇದು ಹೇಳ್ತಿರುವಂತದ್ದು ಏನಂದ್ರೆ ದ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಹ್ಯಾಸ್ ಟು ಬಿ ಕಂಡಕ್ಟೆಡ್ ಇನ್ 2 phase ಮ್ಯಾನರ್ ಅಂತ ಹೇಳ್ತಾ ಇದೆ. ಸೊ 2 phase ಮಾಡ್ಯೂಲ್ ಅನ್ನ ಹೇಳ್ತಾ ಇದೆ. ಸೊ ಕೆಲವು ರಾಜ್ಯಗಳನ್ನ ಒಂದು ಹಂತದಲ್ಲಿ, ಇನ್ನು ಕೆಲವು ಇತರೆ ರಾಜ್ಯಗಳನ್ನ ಎರಡನೇ ಹಂತದಲ್ಲಿ ಏಕಮತವಾಗಿ ಚುನಾಯಿಸಬೇಕು ಅಂತ ಹೇಳ್ತಾ ಇದೆ. ನಂತರದಲ್ಲಿ ಹೈ ಲೆವೆಲ್ ಕಮಿಟಿ ಇನ್ ದ ಇಯರ್ 2023, 2023ರಲ್ಲಿ ಒಂದು ಉನ್ನತ ಸಮಿತಿ ರಚನೆಯಾಗುವಂತದ್ದನ್ನು ನೋಡ್ತೇವೆ ಇನ್ ದ ಇಯರ್ 2023, ಅಂಡ್ ವಿಚ್ ವಾಸ್ ಅಗೇನ್
ಇಟ್ ಈಸ್ ಆಲ್ಸೋ ಬಿನ್ ನೌನ್ ಆಸ್ ವಿಚ್ ವಾಸ್ ಹೆಡೆಡ್ ಬೈ ರಾಮನಾಥ್ ಕೋವಿಂದ್ ಅಂತಾನು ಕರೆಯಲಾಗುತ್ತೆ. ವಿಚ್ ವಾಸ್ ಹೆಡೆಡ್ ಬೈ ಅಗೇನ್ ರಾಮನಾಥ್ ಕೋವಿಂದ್ ಕಮಿಟಿ. ಸೊ ಅಗೇನ್ ಈ ಸಮಿತಿಯ ಶಿಫಾರಸ್ಸಿಗೆ ಅನುಸಾರವಾಗಿ ಹೇಳಿರುವಂತದ್ದೇನು, ಇಲ್ಲಿ ಎರಡು ರೀತಿಯಾದ ಮಾದರಿಯನ್ನು ತಗೊಂಡ್ಬರ್ಬೇಕಂತ ಹೇಳುತ್ತೆ. ಇಟ್ ರೆಕಮೆಂಡೆಡ್ ಅ ಕಂಪ್ಲೀಟ್ ಸಿಂಕ್ರೊನೈಸೇಷನ್ ಆಫ್ ದ ಎಲೆಕ್ಷನ್ಸ್. ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಎಲ್ಲವೂ ಒಂದೇ ಸಂದರ್ಭದಲ್ಲಿ ಚುನಾವಣೆ ಮಾಡುವಂಥದ್ದು ಒಂದು ಹಂತ. ಎರಡನೇದು 2 ಸೈಕಲ್ ಮಾಡೆಲ್ ಅಂತಾನು ಹೇಳುತ್ತೆ. ಗ್ರೂಪಿಂಗ್ ಸ್ಟೇಟ್ಸ್ ಟುಗೆದರ್, ಇದು 2 ಫೇಸ್ ಮಾಡೆಲ್ ಬಗ್ಗೆನೂ ಶಿಫಾರಸು ಮಾಡಿರುವಂತದ್ದನ್ನು ನೋಡ್ತೇವೆ. ವಿಚ್ ಇಸ್ ನಥಿಂಗ್ ಬಟ್ ಗ್ರೂಪಿಂಗ್ ಸರ್ಟೆನ್ ಸ್ಟೇಟ್ಸ್ ಟುಗೆದರ್. ಗ್ರೂಪಿಂಗ್ ಸ್ಟೇಟ್ಸ್ ಟುಗೆದರ್, ಕೆಲವು ರಾಜ್ಯಗಳನ್ನ ಒಟ್ಟೊಟ್ಟಿಗೆ ಚುನಾವಣೆಯನ್ನ ಮಾಡುವಂಥದ್ದು. ಒಂದು ಹಂತದಲ್ಲಿ ಕೆಲವು ರಾಜ್ಯಗಳು, ಇನ್ನು ಕೆಲವು ಅವಧಿಯ ನಂತರದಲ್ಲಿ ಎರಡನೇ ಹಂತದ ಚುನಾವಣೆಗಳನ್ನ ಶಿಫಾರಸು ಮಾಡಿರುವಂತದ್ದನ್ನು ನೋಡ್ತೀವಿ. ಅಂಡ್ ಮುಖ್ಯವಾಗಿ ಏನ್ ಹೇಳುತ್ತೆ ಇದು, ಇದರ ಶಿಫಾರಸಿಗೆ ಅನುಸಾರವಾಗಿನೇ ನಾವು ಇಲ್ಲಿ 129ನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಜಾರಿಗೆ ತರಲಾಗತ್ತೆ. ಇನ್ ದ ಇಯರ್ 2024, 2024ರಲ್ಲಿ ಈ 2023ರ ಹೈ ಲೆವೆಲ್ ಕಮಿಟಿಯ ಅಧ್ಯಕ್ಷತೆ ರಾಮನಾಥ್ ಕೋವಿಂದ್ ಅವರು ಶಿಫಾರಸಿಗೆ ಅನುಸಾರವಾಗಿ ಭಾರತದಲ್ಲಿ 129ನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಜಾರಿಗೆ ತರಲಾಗತ್ತೆ. ಅಂಡ್ ನೌ ಇಟ್ ವಾಸ್ ಎಟ್ ದ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಇರುವಂತದ್ದನ್ನು ನೋಡ್ತೇವೆ. ಅಂಡ್ ಇದರ ಅತಿ ಮುಖ್ಯವಾದ ಉದ್ದೇಶ ಏನಾಗಿತ್ತು, ಇಟ್ ಈಸ್ ಒನ್ ನೇಷನ್ ಒನ್ ಎಲೆಕ್ಷನ್ ಸಿಸ್ಟಮ್. ಇದರ ಧ್ಯೇಯವಾಕ್ಯನೇ ಇದು. ಅಂಡ್ ಇದರಲ್ಲಿ ಏನ್ ಮಾಡ್ತಾ ಇದೆ, ಅದು ಲೆಸ್ ಗವರ್ನಮೆಂಟ್ ಅಂಡ್ ಮೋರ್ ಗವರ್ನೆನ್ಸ್ ಅಂತ ಹೇಳ್ತಾ ಇದೆ. ಕಡಿಮೆ ಸರ್ಕಾರ ಮತ್ತು ಹೆಚ್ಚು ಆಡಳಿತಕ್ಕೆ ಪ್ರಾಧಾನ್ಯತೆಯನ್ನು ಕೊಡುವಂತಹ ಅಂಶವು ಇದರಲ್ಲಿ ಉಲ್ಲೇಖಗೊಂಡಿರುವಂತದ್ದನ್ನು ಕಾಣ್ತೀವಿ ಸ್ನೇಹಿತರೆ. ಇಟ್ ಫೋಕಸ್ಡ್ ಮೋರ್ ಆನ್ ಗವರ್ನೆನ್ಸ್ ರಾದರ್ ದೆನ್ ದ ಗವರ್ಮೆಂಟ್. ಇದರ ನಂತರದಲ್ಲಿ ಏನ್ ಮಾಡುತ್ತೆ, ಅದು ದ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಎಲೆಕ್ಷನ್ಸ್ ಹ್ಯಾಸ್ ಟು ಬಿ ಕಂಡಕ್ಟೆಡ್ ವಿತ್ ಇನ್ 100 days ಆಫ್ಟರ್ ದ ಎಲೆಕ್ಷನ್ಸ್ ಆಫ್ ದಿ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್. ಕೇಂದ್ರ ಮತ್ತು ರಾಜ್ಯದ ಚುನಾವಣೆಯ ನಂತರದಲ್ಲಿ 100 ದಿನದ ಒಳಗಾಗಿ ಸ್ಥಳೀಯ ಸರ್ಕಾರದ ಚುನಾವಣೆಗಳು ಸಹ ಜಾರಿಗೆ ಬರಬೇಕಂತ ಹೇಳುತ್ತೆ. ಅಂಡ್ ಒಂದು ವೇಳೆ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ರಚನೆಯಾಗಿ ಕೆಲವು ರಾಜ್ಯಗಳಲ್ಲಿ ವಿಸರ್ಜನೆಗೊಂಡರೆ, ಇಫ್ ಸರ್ಟೆನ್ parties doesn't get the majority in the state legislative assembly, then at that point of time, or if the particular collated government loses the majority on the floor of the house, then a fresh elections has to be conducted. ಹೊಸ ಚುನಾವಣೆಗಳನ್ನು ಜಾರಿಗೆ ತರಬೇಕಾಗುತ್ತದೆ. ಅಂಡ್ ಹೊಸ ಚುನಾವಣೆಗಳು ರಚನೆಯಾದ ನಂತರದಲ್ಲಿ ಯಾವ ಪಕ್ಷ ಆಡಳಿತಕ್ಕೆ ಬರುತ್ತೋ ಅವರು ಉಳಿದಿರುವಂತ ಅವಧಿಗೆ ಮಾತ್ರ ಜಾರಿಯಲ್ಲಿರುತ್ತಾರೆ ಅಂತ ಹೇಳ್ತಾರೆ. ದೇ ವಿಲ್ ಕಂಟಿನ್ಯೂ ಫಾರ್ ಓನ್ಲಿ ಅ ರಿಮೈಂಡರ್ ಪೀರಿಯಡ್. ಸೇ ಫಾರ್ ಎಕ್ಸಾಂಪಲ್, ಇವಾಗ 5 ವರ್ಷದ ಅಧಿಕಾರಾವಧಿಯಲ್ಲಿ ಒಂದು ನಿರ್ದಿಷ್ಟ ರಾಜ್ಯ 3 ವರ್ಷದ ನಂತರದಲ್ಲಿನೋ ಅಥವಾ 2 ವರ್ಷದ ನಂತರದಲ್ಲಿ ತನ್ನ ಅಧಿಕಾರವನ್ನು ಕಳೆದುಕೊಳ್ಳುತ್ತು ಅಂತ ಅನ್ಕೊಳ್ಳೋಣ. ಇಫ್ ದ ಸ್ಟೇಟ್ ಗವರ್ಮೆಂಟ್ ಲೂಸಸ್ ದ ಮೆಜಾರಿಟಿ ಆಫ್ಟರ್ 2 years, ದೆನ್ ರಿಮೈನಿಂಗ್ 3 years ಇದೆ ಅಲ್ವಾ ಇನ್ನು ಸರ್ಕಾರ ನಮಗೆ. ಫಾರ್ ದಟ್ 3 years ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೀಡ್ ಟು ಕಂಡಕ್ಟ್ ದ ಫ್ರೆಶ್ ಎಲೆಕ್ಷನ್ಸ್. ಚುನಾವಣಾ ಆಯೋಗವು ಹೊಸ ಚುನಾವಣೆಯನ್ನ ನಡೆಸುತ್ತೆ. ಅದನ್ನೇ ಮರು ಚುನಾವಣೆ ಅಥವಾ ಬೈ ಎಲೆಕ್ಷನ್ಸ್ ಅಂತ ಕರಿತೀವಲ್ವಾ ನಾವು. ಸೊ ಈಗ ಹೊಸದಾಗಿ ಆಯ್ಕೆಗೊಂಡಿರುವಂತ ಸರ್ಕಾರದ ಅಧಿಕಾರಾವಧಿ 5 ವರ್ಷ ಆಗ್ಬೇಕಾಗಿತ್ತು, ಆದ್ರೆ ಈಗಿನ ಅವಧಿಗೆ ಅನುಸಾರ ಅಲ್ಲ. ಈ ಶಿಫಾರಸಿಗೆ ಅನುಸಾರವಾಗಿ ಏನಾಗುತ್ತೆ, ಆ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಅನ್ನು ಜಾರಿಗೆ ತರುವ ಕಾರಣದಿಂದ ಹೊಸದಾಗಿ ಆಯ್ಕೆಗೊಂಡಿರುವಂತಹ ಸರ್ಕಾರದ ಅವಧಿಯು 3 ವರ್ಷ ಮಾತ್ರ ಇರುತ್ತೆ, 5 ವರ್ಷ ಅಲ್ಲ. ಅದನ್ನೇ ಇಲ್ಲಿ ಶಿಫಾರಸು ಮಾಡಿರುವಂತದ್ದನ್ನು ನೋಡ್ತೇವೆ. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ರೆಕಮೆಂಡೇಶನ್ಸ್ ಆಫ್ ದ ಹೈ ಲೆವೆಲ್ ಕಮಿಟಿ, ದಟ್ ಈಸ್ ರಾಮನಾಥ್ ಕೋವಿಂದ್ ಸಮಿತಿಯ ಶಿಫಾರಸು ಮಾಡಿರುವಂತಹ ಅಂಶಗಳು. ನಂತರ ಏನ್ ಮಾಡುತ್ತೆ, ಇಟ್ ಕ್ಯಾನ್ ಆಲ್ಸೋ ಇಂಪೋಸ್ ಪ್ರೆಸಿಡೆಂಟ್ಸ್ ರೂಲ್ ಇಫ್ ದ ಪರ್ಟಿಕ್ಯುಲರ್ ಸ್ಟೇಟ್ ಗವರ್ಮೆಂಟ್ ಡಸಂಟ್ ಹ್ಯಾವ್ ದ ಮೆಜಾರಿಟಿ. ಒಂದು ನಿರ್ದಿಷ್ಟ ರಾಜ್ಯದಲ್ಲಿ ಯಾವುದೇ ಬಹುಮತ ಇಲ್ಲದೆ ಇದ್ದಾಗ ಅಂತ ಸಂದರ್ಭದಲ್ಲಿ 356ನೇ ವಿಧಿಗನುಸಾರವಾಗಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಘೋಷಣೆ ಮಾಡುವಂತ ಪ್ರಾಧಾನ್ಯತೆಯನ್ನು ನೀಡಲಾಗುತ್ತೆ. ಅಂಡ್ ಇಲ್ಲಿ ಏನಾಗುತ್ತೆ, ಇವಾಗ ರಾಜ್ಯ ಸರ್ಕಾರದಲ್ಲಿ ಎಲ್ಲಾ ರೀತಿಯಾದ ಅಧಿಕಾರ ಯಾರಿಗಿರುತ್ತೆ ಇಲ್ಲಿ, ಅಕಾರ್ಡಿಂಗ್ ಟು ಆರ್ಟಿಕಲ್ 356 ಅಲ್ಲಿ ಇಟ್ ವಾಸ್ ಗವರ್ನರ್ಗೆ ಅಧಿಕಾರ ಇರುತ್ತೆ. ಅಂಡ್ ಕಾನೂನು ಮಾಡುವಂತ ಅಧಿಕಾರಗಳು ಇದರಲ್ಲಿ ಸಂಸತ್ತು ಹೊಂದಿರುವಂತದ್ದನ್ನು ನೋಡ್ತೀವಿ. ವೇರ್ ದ ಸ್ಟೇಟ್ ಗವರ್ಮೆಂಟ್ ಡಸಂಟ್ ಹ್ಯಾವ್ ದ ಪವರ್ಸ್ ಅಥಾರಿಟಿ ಟು ಮೇಕ್ ದ ಲಾಸ್. ಸೊ ಇದು ಏನಾಗ್ಬೋದು, ಇವಾಗ ಯಾವುದೇ ಒಂದು ನಿರ್ದಿಷ್ಟ ರಾಜ್ಯಗಳಲ್ಲಿ ಬಹುಮತ ಇಲ್ಲದೆ ಇರುವ ಕಾರಣದಿಂದ ರಾಷ್ಟ್ರಪತಿ ಆಳ್ವಿಕೆನ ಜಾರಿಗೆ ತರ್ತಾ ಇದೀವಿ ಅಂದ್ರೆ ಇಟ್ ಕ್ಯಾನ್ ಬಿ ಮಿಸ್ಯೂಸ್ಡ್. ಸಂಪೂರ್ಣವಾಗಿ ಅದರ
ದುರುಪಯೋಗ ಆಗುವಂತ ಸಾಧ್ಯತೆಗಳು ಹೆಚ್ಚಿದಾವೆ. ಅಂಡ್ ಅದನ್ನೇ ನಾವು ನೋಡಿರುವಂಥದ್ದು 1967ರಲ್ಲಿನೂ ಸಹ ಆಗಿನ ಸರ್ಕಾರ ವಿವಿಧ ಪ್ರಾದೇಶಿಕ ಪಕ್ಷಗಳನ್ನು ಹೊಂದಿರುವಂತ ರಾಜ್ಯಗಳಲ್ಲಿ ಈ ರಾಷ್ಟ್ರಪತಿ ಆಳ್ವಿಕೆನ ಜಾರಿಗೆ ತಂದಿರುತ್ತೆ, ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿರುತ್ತೆ. ವಿಚ್ ರಿಸಲ್ಟ್ಸ್ ಇನ್ ಟು ಮಿಸ್ಯೂಸ್ ಆಫ್ ದ ಅಡ್ಮಿನಿಸ್ಟ್ರೇಷನ್, ಆಡಳಿತದ ನಿರ್ವಹಣೆಯಲ್ಲಿ ಏನು ಘರ್ಷಣೆಗಳು ಉದ್ಭವ ಆಗುವಂಥದ್ದು, ಅದರ ದುರುಪಯೋಗ, ದುರಾಡಳಿತ ಹೆಚ್ಚಳವಾಗುವಂಥದ್ದನ್ನು ಕಾಣ್ಬೋದು ಸ್ನೇಹಿತರೆ. ಹಾಗಾಗಿನೇ ಜಸ್ಟಿಸ್ ಕುರಿಯನ್ ಸಮಿತಿಯು ಈಗ ಈ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್, ಏಕ ಹಂತದಲ್ಲಿ ಚುನಾವಣಾ ವ್ಯವಸ್ಥೆಯನ್ನ ರದ್ದುಗೊಳಿಸಿರುವಂತ ಶಿಫಾರಸನ್ನು ಮಾಡಿದೆ ಸ್ನೇಹಿತರೆ. ಸೊ ದಿಸ್ ಇಸ್ ದ ಓವರ್ ಆಲ್ ಆಸ್ಪೆಕ್ಟ್ ಆಫ್ ದ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್. ಹಾಗಿದ್ದಾಗ ಕೊನೆಯದಾಗಿ ವಾಟ್ ಆರ್ ದ ರೆಕಮೆಂಡೇಶನ್ಸ್ ಇನ್ ಫೇವರ್ ಟು ದ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್, ಒಂದು ದೇಶ ಒಂದು ಚುನಾವಣೆಯ ಪರವಾಗಿರುವಂತ ಅಂಶಗಳು ಯಾವ್ಯಾವಾಗತ್ತೆ? ದ ಫಸ್ಟ್ ಒನ್ ನೋಡಿ ಇಲ್ಲಿ, ವಿಚ್ ಫೋಕಸಸ್ ಆನ್ ಲೆಸ್ ಗವರ್ಮೆಂಟ್. ಯಾಕಂದ್ರೆ ಒಮ್ಮೆ ಸರ್ಕಾರ ರಚನೆ ಆಯ್ತು ಅಂತಂದ್ರೆ 5 ವರ್ಷದವರೆಗೆ ಅವರಿಗೆ ಬೇರೆ ಯಾವುದೇ ರೀತಿಯಲ್ಲಿನೂ ಸಹ ಕಾರ್ಯನಿರ್ವಹಣೆಗಳಿಲ್ಲ. ಅವರ ಕಾರ್ಯನಿರ್ವಹಣೆ ಇದ್ದಿದ್ದು ಕೇವಲ ಜನಸಾಮಾನ್ಯರ ಹಿತಾಸಕ್ತಿಗನುಸಾರವಾಗಿ ವಿವಿಧ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರುವಂತದ್ದು. ಸೊ ವಿಚ್ ವಿಲ್ ಫೋಕಸ್ ಆನ್ ಲೆಸ್ ಗವರ್ಮೆಂಟ್ ಅಂಡ್ ಮೋರ್ ಗವರ್ನೆನ್ಸ್. ಸೊ ದಿಸ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ವೈ ಅಗೇನ್ ದ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್ ಅಂದ್ರೆ ಒನ್ ಆಫ್ ದ ಮೇಜರ್ ರೀಸನ್ ಕಡಿಮೆ ಸರ್ಕಾರ ಮತ್ತು ಹೆಚ್ಚಿನ ಆಡಳಿತ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದೆ. ಸೆಕೆಂಡ್ ಒನ್, the second provision was it reduces the expenditure of the government. ನಾವು ಮೊದಲಿಗೆ ಹೇಳಿರುವ ಹಾಗೆ ಸರ್ಕಾರದ ವೆಚ್ಚಗಳ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಈಗ ಸರ್ಕಾರದ ವೆಚ್ಚಗಳ ಪ್ರಮಾಣ ಕಡಿಮೆ ಆಗ್ತಾ ಇತ್ತು ಅಂದ್ರೆ ದಟ್ ರಿಸಲ್ಟ್ಸ್ ಇಂಟು ಏನಾಗುತ್ತೆ ಇವಾಗ, ವೇರ್ ಇಟ್ ರಿಸಲ್ಟ್ಸ್ ಇಂಟು ಕ್ಯಾಪೆಕ್ಸ್. ಸರ್ಕಾರ ಇವಾಗ ಆ ವೆಚ್ಚಗಳನ್ನ ಬಂಡವಾಳ ವೆಚ್ಚಗಳಿಗೆ ಪರಿವರ್ತನೆಯನ್ನು ಮಾಡಬಹುದು. ಸೊ ಈ ಬಂಡವಾಳ ವೆಚ್ಚಗಳಿಂದ ಮೂಲಸೌಕರ್ಯದ ಮಟ್ಟ ಹೆಚ್ಚಾಗತ್ತೆ. ಸೊ ಇದರಿಂದ ದೇಶದ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಮಟ್ಟ ಹೆಚ್ಚಳವಾಗುವಂತದ್ದನ್ನು ನೋಡಬಹುದು. ನೆಕ್ಸ್ಟ್, ಸೊ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಈ ನೀತಿ ಸಂಹಿತೆ ಅಂತ ಕರಿತೀವಲ್ವಾ ನಾವು, ದ ರಿಪೀಟೆಡ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ಸ್, ನಿರಂತರವಾಗಿ ನೀತಿ ಸಂಹಿತೆ ಅಂತೇಳಿ ನೋಡ್ತೀವಿ. ಆ ನೀತಿ ಸಂಹಿತೆಯಲ್ಲಿ ಸರ್ಕಾರ ಯಾವುದೇ ಹೊಸ ಯೋಜನೆಗಳನ್ನ, ಕಾನೂನುಗಳನ್ನ ಮಾಡುವಂತ ಅಧಿಕಾರ ಇರಲ್ಲ, ಹೊಸ ನೇಮಕಾತಿ ಮಾಡುವಂತ ಅಧಿಕಾರ ಇರಲ್ಲ. ದ ಗವರ್ಮೆಂಟ್ ಕಾಂಟ್ ಹ್ಯಾವ್ ದ ನ್ಯೂ ರಿಕ್ರೂಟ್ಮೆಂಟ್ಸ್, ದೇ ಕಾಂಟ್ ಫಾರ್ಮ್ ದ ನ್ಯೂ ಲಾಸ್, they can't have new welfare schemes during the model code of conduct which results into bad governance. ಅದಕ್ಕೋಸ್ಕರವಾಗಿ ಈಗ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಅನ್ನ ತಂದಾಗ ಏನಾಗುತ್ತೆ ಇಲ್ಲಿ, ವೇರ್ ದೇ ಕ್ಯಾನ್ ಫೋಕಸ್ ಮೋರ್ ಆನ್ ದ ಗವರ್ನೆನ್ಸ್ ಆಸ್ಪೆಕ್ಟ್ಸ್. ನೆಕ್ಸ್ಟ್, ಪಾಲಿಸಿ ಮೇಕಿಂಗ್ ಅಂತ ನೋಡ್ತೀವಿ, ಪಾಲಿಸಿ ಮೇಕಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್. ನೌ ದೇ ಕ್ಯಾನ್ ಫೋಕಸ್ ಮೋರ್ ಆನ್ ಪಾಲಿಸಿ ಮೇಕಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್. ಕಾನೂನುಗಳನ್ನು ಮಾಡುವಂಥದ್ದು ಮತ್ತು ಆಡಳಿತವನ್ನು ನಿರ್ವಹಿಸಲಿಕ್ಕೆ ಅವರಿಗೆ ಹೆಚ್ಚಿನ ಅವಧಿ ಸಿಗುವಂತದ್ದನ್ನು ಕಾಣ್ತೀವಿ. ದೇ ವಿಲ್ ಗೆಟ್ ಹ್ಯೂಜ್ ಟೈಮ್ ಟು ಫೋಕಸ್ ಆನ್ ದ ಅಡ್ಮಿನಿಸ್ಟ್ರೇಷನ್, ಟು ಫೋಕಸ್ ಆನ್ ದ ಕಾನ್ಸೆಪ್ಟ್ ಆಫ್ ವೆಲ್ಫೇರ್ ಮಾಡ್ಯೂಲ್ಸ್. ಕಲ್ಯಾಣ ರಾಷ್ಟ್ರದ ಮಾದರಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಬಹುದು. ಅಂಡ್ ನಂತರದಲ್ಲಿ ದ ಪಾರ್ಟಿಸಿಪೇಷನ್ ಆಫ್ ದ ಪೀಪಲ್ ಏನಾಗುತ್ತೆ ಇವಾಗ, ಇಟ್ ವಿಲ್ ಇನ್ಕ್ರೀಸ್ ಅಲ್ವಾ, ವೇರ್ ಪಬ್ಲಿಕ್ ಕ್ಯಾನ್ ಪಾರ್ಟಿಸಿಪೇಟ್. ಯಾಕಂದ್ರೆ ನಿರಂತರವಾಗಿ ಚುನಾವಣೆಗಳಿದ್ದಾಗ ಜನಸಾಮಾನ್ಯರು ತಮ್ಮ ಕೆಲಸವನ್ನು ಬಿಟ್ಟು ಚುನಾವಣೆಯಲ್ಲಿ ಮತವನ್ನು ಹಾಕ್ಲಿಕ್ಕೆ ಹೋಗೋದಿಲ್ಲ. ಅದರ ಬದಲಾಗಿ ಏನಾಗುತ್ತೆ, ಒಂದೇ ಸಂದರ್ಭದಲ್ಲಿ ಚುನಾವಣೆ ಇತ್ತು ಅಂದ್ರೆ ಒಂದು ದಿನದಲ್ಲಿ ಅವರು ಎಲ್ಲಾ ಚುನಾವಣಾ ವ್ಯವಸ್ಥೆ ಮುಗಿದು ಹೋಗ್ಬಿಡತ್ತೆ. ಸೊ ವೇರ್ ದ ಪಬ್ಲಿಕ್ ಪಾರ್ಟಿಸಿಪೇಷನ್, ಇಟ್ ವಿಲ್ ಇನ್ಕ್ರೀಸ್ ದ ಪಬ್ಲಿಕ್ ಪಾರ್ಟಿಸಿಪೇಷನ್. ಅಂಡ್ ಇಲ್ಲಿ ಏನಾಗುತ್ತೆ ಇವಾಗ, ಪಾಲಿಸೀಸ್ ಕ್ಯಾನ್ ಬಿ ಕಂಟಿನ್ಯೂಡ್ ಬೈ ದ ಗವರ್ಮೆಂಟ್. ದ ಪಾಲಿಸಿ ಕಂಟಿನ್ಯೂಯೇಷನ್ ಅನ್ನು ನೋಡ್ತೀವಿ. ಯಾವುದೇ ಒಂದು ನಿರ್ದಿಷ್ಟ ಯೋಜನೆಗಳು ಮುಕ್ತಾಯಗೊಳ್ಳುವುದಿಲ್ಲ. ಆ ನಿರ್ದಿಷ್ಟ ಯೋಜನೆಗಳನ್ನ ನಿರಂತರವಾಗಿ ವರ್ಷದಿಂದ ವರ್ಷಕ್ಕೆ, 5 ವರ್ಷದಿಂದ 5 ವರ್ಷಕ್ಕೆ ಇರ್ರೆಸ್ಪೆಕ್ಟಿವ್ ಆಫ್ ದ ಪೊಲಿಟಿಕಲ್ ಪಾರ್ಟೀಸ್, ಪಕ್ಷಗಳು ಅಲ್ಲ, ಬದಲಾಗಿ ಯಾವ ಯೋಜನೆಗಳು ಜಾರಿಯಲ್ಲಿ ಇರ್ತಾವೋ ಅವುಗಳನ್ನು ಮುಂದುವರಿಸುವಂಥದ್ದು, ಆಮೇಲೆ ಪಾರದರ್ಶಕತೆಯಿಂದ ಅವುಗಳನ್ನು ಕಾರ್ಯರೂಪಕ್ಕೆ ತರುವಂತ ಪ್ರಾಧಾನ್ಯತೆಗಳು ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಇಂದ ಸಾಧ್ಯ. ಸೊ ದೀಸ್ ಆರ್ ದ ಪ್ರೋಸ್ ವಿತ್ ರೆಸ್ಪೆಕ್ಟ್ ಟು ದ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಅಂತ ನೋಡ್ತೀವಿ. ಹಾಗಿದ್ದಾಗ ವಾಟ್ ಆರ್ ದ ಮೇಜರ್ ಕನ್ಸರ್ನ್ಸ್, ಕಾನ್ಸ್ ಅಂತ ನೋಡ್ತಾ ಇದ್ದೀವಿ. ಕಾನ್ಸ್ ಆರ್ ದ ಅಗೇನೆಸ್ಟ್ ಟು ದ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್. ಯಾಕೆ ಇದನ್ನು ವಿರೋಧಿಸಲಾಗುತ್ತದೆ ಅಂತಂದ್ರೆ, ಫಸ್ಟ್ ಒನ್, ಭಾರತದಲ್ಲಿ ಚುನಾವಣಾ ಎಲೆಕ್ಟೋರಲ್ ಲಿಟ್ರಸಿ ವಾಸ್ ಕಂಪ್ಲೀಟ್ಲಿ ವೆರಿ ಲೋ. ದ ಎಲೆಕ್ಟೋರಲ್ ಲಿಟ್ರಸಿ ವಾಸ್ ಟೂ ಲೋ. ಜನಸಾಮಾನ್ಯರಿಗೆ ಚುನಾವಣೆ ಬಗ್ಗೆ ಹೆಚ್ಚಿನ ಯಾವುದೇ ರೀತಿಯಾದ ಮಾಹಿತಿಗಳಿಲ್ಲ. ಸೊ ಜನರಿಗೆ ಅದರ ಬಗ್ಗೆ ಅವೇರ್ನೆಸ್ ಇಲ್ಲ, ಜಾಗೃತರೇ ಇಲ್ಲ ಅಂತಂದಾಗ
ಅಲ್ಲಿ ಜನಸಾಮಾನ್ಯರ ಭಾಗವಹಿಸುವಿಕೆ ದರ ಕಡಿಮೆ ಆಗುತ್ತೆ. ಅಂದ್ರೆ ಜನಸಾಮಾನ್ಯರಿಗೆ ಚುನಾವಣೆ ಯಾವ ರೀತಿ ಮಾಡಬೇಕು, ಹೇಗೆ ತಮ್ಮ ಮತವನ್ನು ಹಾಕ್ಬೇಕನ್ನುವಂಥದ್ದೇ ಗೊತ್ತಿಲ್ಲದೆ ಇದ್ದಾಗ ಒಂದೇ ಸಂದರ್ಭದಲ್ಲಿ 2 ಬಾರಿ ಕೇಂದ್ರ ಮತ್ತು ರಾಜ್ಯ MLA ಮತ್ತು MP ಗಳನ್ನ ಆಯ್ಕೆ ಮಾಡ್ಬೇಕಂದ್ರೆ ಅಗೇನ್ ಜನರಿಗೆ ಅದು ಮತ್ತೆ ಘರ್ಷಣೆ ಉದ್ಭವ ಆಗುತ್ತೆ. ಯೂಶಲಿ ದೇ ವಿಲ್ ಬಿ ಮಿಸ್ಗೈಡೆಡ್, ಮಿಸ್ಕಮ್ಯುನಿಕೇಟೆಡ್, ಆರ್ ಯೂಶಲಿ ದೇ ವಿಲ್ ಬಿ ಮಿಸ್ಜಡ್ಜಡ್ ಅಂತೇಳಿ ನೋಡಲಾಗತ್ತೆ. ಸೊ ದಟ್ ವಾಸ್ ಅ ಮೇಜರ್ ಇಶ್ಯೂ ಅಂತ ನೋಡ್ತೀವಿ. ಅಂಡ್ ಯೂಶಲಿ ಇಟ್ ಈಸ್ ಅ ಸೆಕ್ಯೂರಿಟಿ ಅಂತ ನೋಡ್ತೀವಿ, ಮೊಬಿಲೈಸೇಷನ್ ಆಫ್ ದ ಸೆಕ್ಯೂರಿಟಿ. ಅಗೇನ್ ಇಟ್ ವಾಸ್ ದನ್ ಇಶ್ಯೂ ಆಫ್ ದ ಸೆಕ್ಯೂರಿಟಿ. ಸೊ ಒಂದೇ ಸಂದರ್ಭದಲ್ಲಿ 2 ಚುನಾವಣೆಗಳು ಅಂತೇಳಿ ಅಂದಾಗ ಅಗೇನ್ ಭದ್ರತೆಗೆ ಧಕ್ಕೆ ಆಗುವಂತದ್ದನ್ನು ನೋಡ್ತೀವಿ. ಮೊಬಿಲೈಸೇಷನ್ ಆಫ್ ಸೆಕ್ಯೂರಿಟಿ ಇಸ್ ಅಗೇನ್ ಮೊಬಿಲೈಸೇಷನ್ ಆಫ್ ಸೆಕ್ಯೂರಿಟಿ ಇಸ್ ಅ ಕನ್ಸರ್ನ್. ನೆಕ್ಸ್ಟ್ ವಿಚ್ ಇಸ್ ಅಗೇನೆಸ್ಟ್ ಟು ದ ಬೇಸಿಕ್ ಸ್ಟ್ರಕ್ಚರ್ ಅಲ್ವಾ, ಯಾಕಂದ್ರೆ ದೇರ್ ಇಸ್ ಅ ಫೆಡರಲ್ ಸ್ಟ್ರಕ್ಚರ್ ಅಂತ ನೋಡ್ತೀವಿ. ಸೊ ಫೆಡರಲ್ ಸಿಸ್ಟಮ್, ಕೇಂದ್ರ ಮತ್ತು ರಾಜ್ಯಗಳ ಅಧಿಕಾರದ ವ್ಯಾಪ್ತಿಯ ಬಗ್ಗೆ ಪ್ರತ್ಯೇಕ ಅಧಿಕಾರಗಳನ್ನು ಕೊಡಲಾಗಿದೆ. ಇದನ್ನು ನಾವು ಸಂಯುಕ್ತ ಲಕ್ಷಣ ಅಂತ ಹೇಳ್ತೀವಿ. ಕೇಂದ್ರ ಮತ್ತು ರಾಜ್ಯಗಳಿಗೆ ಅಧಿಕಾರಗಳನ್ನು ಕೊಟ್ಟಿರುವಂತದ್ದು. ಆದ್ರೆ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಅನ್ನು ಜಾರಿಗೆ ತರುವುದರ ಮೂಲಕ ಫೆಡರಲ್ ಸಿಸ್ಟಮ್ಗೆ ಅದು ಧಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಟ್ ಈಸ್ ಆಲ್ಸೋ ಅಫೆಕ್ಟಿಂಗ್ ಟು ದ ಸ್ಟೇಟ್ ಇಶ್ಯೂಸ್ ಇಲ್ಲಿ ಸಂಪೂರ್ಣವಾಗಿ ರದ್ದುಗೊಳ್ಳುತ್ತೆ, ಅಥವಾ ಇದನ್ನೇ ನಾವು ಸಪರೇಟ್ ಆಗಿ ಡಿಸ್ಕಸ್ ಮಾಡಬಹುದು. ಇಟ್ ವಾಸ್ ಅಗೇನೆಸ್ಟ್ ಟು ದ ಫೆಡರಲ್ ಸಿಸ್ಟಮ್ ಆಸ್ ವೆಲ್ ಆಸ್ ಇಟ್ ವಾಸ್ ಅಗೇನೆಸ್ಟ್ ಟು ದ ಡೆಮೋಕ್ರೆಟಿಕ್ ಪಾರ್ಟಿಸಿಪೇಷನ್. ಸೊ ವಿಚ್ ಇಸ್ ಆಲ್ಸೋ ಅಗೇನೆಸ್ಟ್ ಟು ದ ಡೆಮೋಕ್ರೆಟಿಕ್ ಅಕೌಂಟೆಬಿಲಿಟಿ. ಪ್ರಜಾಸತ್ತಾತ್ಮಕ ಪಾರದರ್ಶಕತೆಗೆ ಧಕ್ಕೆ ಆಗುವಂತದನ್ನು ಕಾಣಬಹುದು ಸ್ನೇಹಿತರೆ. ದ ನೆಕ್ಸ್ಟ್ ಮೇಜರ್ ಕನ್ಸರ್ನ್ ವಾಸ್ ದ ಎಂಡ್ ಆಫ್ ದ ರೀಜನಲ್ ಪಾರ್ಟೀಸ್ ಅನ್ನು ನೋಡ್ತೀವಿ. ಇಟ್ ಕಂಪ್ಲೀಟ್ಲಿ ಎಂಡ್ ಆಫ್ ದಿ ರೀಜನಲ್ ಪಾರ್ಟೀಸ್. ಪ್ರಾದೇಶಿಕ ಪಕ್ಷಗಳು ಹತ್ಯೆಯಾಗುವಂತದ್ದನ್ನು ನೋಡ್ತೀವಿ. ಸೊ ಪ್ರಾದೇಶಿಕ ಪಕ್ಷಗಳಿಗೆ ಮಾನ್ಯತೆ ಕಡಿಮೆ ಆಗುತ್ತೆ ಅಥವಾ ಸಂಪೂರ್ಣವಾಗಿ ರದ್ದುಗೊಳ್ಳುವಂತದ್ದನ್ನ ನೋಡ್ತೀವಿ. ಯಾಕೆ ಅಂತಂದ್ರೆ ಇಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಗಳು ನೀಡೋದೇ ಇಲ್ಲ. ಸೊ ಕೇಂದ್ರದ ಚುನಾವಣೆಗಳಲ್ಲಿ ಮೀನ್ಸ್ ಕೇಂದ್ರ ಚುನಾವಣೆಯಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಹೆಚ್ಚು ಮಾನ್ಯತೆ ಇರುತ್ತೆ, ಅಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಮಾನ್ಯತೆ ಇರುವುದಿಲ್ಲ. ಈಗ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಒಂದೇ ಸಂದರ್ಭದಲ್ಲಿ ಚುನಾವಣೆ ಆದ ಕಾರಣದಿಂದ ಪ್ರಾದೇಶಿಕ ಪಕ್ಷಗಳು ತಮ್ಮ ಮಾನ್ಯತೆಯನ್ನು ಕಳೆದುಕೊಳ್ಳುವಂತದ್ದನ್ನು ನೋಡ್ತೇವೆ. ಈಗ ಪ್ರಾದೇಶಿಕ ಪಕ್ಷಗಳು ಇಫ್ ದ ರೀಜನಲ್ ಪಾರ್ಟೀಸ್ ವೇರ್ ಕಂಪ್ಲೀಟ್ಲಿ ಬಿನ್ ಅಬೋಲಿಷ್ಡ್ ಅಂತ ಬಂದಾಗ ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ಅ ಕನ್ಸರ್ನ್ ವಿತ್ ರೆಸ್ಪೆಕ್ಟ್ ಟು ದ ರೀಜನಲ್ ಇಶ್ಯೂಸ್. ದೇರ್ ವಿಲ್ ಬಿ ಅ ಪ್ರಾಬ್ಲಮ್ ವಿತ್ ರೆಸ್ಪೆಕ್ಟ್ ಟು ದ ರೀಜನಲ್ ಇಶ್ಯೂಸ್. ಪ್ರಾದೇಶಿಕ ಸಮಸ್ಯೆಗಳು ಸಂಪೂರ್ಣವಾಗಿ ಏನಾಗುತ್ತೆ ಅಲ್ಲಗಳೆಯುವಂಥದ್ದನ್ನು ನೋಡ್ತೀವಿ. ದ ರೀಜನಲ್ ಇಶ್ಯೂಸ್ ವಿಲ್ ಬಿ ಮೋರ್ ಆರ್ ಇಟ್ ಕಾಂಟ್ ಬಿ ರಿಸಾಲ್ವ್ಡ್. ದ ರೀಜನಲ್ ಇಶ್ಯೂಸ್ ಕಾಂಟ್ ಬಿ ರಿಸಾಲ್ವ್ಡ್ ಆರ್ ದ ರೀಜನಲ್ ಇಶ್ಯೂಸ್ ವಿಲ್ ಬಿ ಕಂಪ್ಲೀಟ್ಲಿ ಬೀನ್ ಇಗ್ನೋರ್ಡ್. ಪ್ರಾದೇಶಿಕ ಸಮಸ್ಯೆಗಳು ಸಂಪೂರ್ಣವಾಗಿ ರದ್ದುಗೊಳ್ಳುತ್ತವೆ. ದ ರೀಜನಲ್ issues were completely been ignored. So next, what are the against ante nodta ideve. So again it results into policy paralysis. The policy paralysis is a major concern with respect to the simultaneous elections. Next, it is also having the issues with respect to the midterm elections. It is having the concern with respect to the midterm elections. ಒಂದು ನಿರ್ದಿಷ್ಟ ಸರ್ಕಾರ ಬಹುಮತವನ್ನು ಕಳೆದುಕೊಂಡ ಸಂದರ್ಭದಲ್ಲಿ ಮತ್ತೆ ಚುನಾವಣೆ ಮಾಡಬೇಕಂದ್ರೆ ಮತ್ತೆ ಅದಕ್ಕೆ ವೆಚ್ಚವಾಗುತ್ತೆ. ದಟ್ ಈಸ್ ಆಲ್ಸೋ ಆನ್ ಮೇಜರ್ ಕನ್ಸರ್ನ್. ಅಂಡ್ ಫೈನಲಿ ಇಟ್ ವಾಸ್ ಹ್ಯಾವಿಂಗ್ ದ ಕನ್ಸರ್ನ್ ವಿತ್ ರೆಸ್ಪೆಕ್ಟ್ ಟು ದ ವೋಟರ್ ಬಿಹೇವಿಯರ್. ಸೊ ಜನ ಯಾವ ರೀತಿ ಅದನ್ನ ಸ್ವೀಕರಿಸುತ್ತಾರೆ ಅನ್ನುವಂಥದ್ದು ನಮಗೆ ಇನ್ನೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ವರದಿಗಳ ಸಂಗ್ರಹಣೆ ಮಾಡಿಲ್ಲ. ಸೊ ಇವೆಲ್ಲ ಕಾರಣಗಳು ಏನಾಗುತ್ತೆ, ಜಸ್ಟಿಸ್ ಕುರಿಯನ್ ಜೋಸೆಫ್ ಸಮಿತಿಯು ಇದನ್ನು ವಿರೋಧ ಮಾಡಲಿಕ್ಕೆ ಕಾರಣವಾಗಿದ್ದಾವೆ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತೇಳಿ ಅನ್ಕೋತೀನಿ ಸ್ನೇಹಿತರೆ. ದ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್, ಏಕ ಹಂತದ ಚುನಾವಣೆ, ಒಂದು ದೇಶ ಒಂದು ಚುನಾವಣೆ ವ್ಯವಸ್ಥೆಯು ಆಲ್ಮೋಸ್ಟ್ ಪ್ರತಿ ಬಾರಿನೂ ಸಹ ನಿಮಗೆ ಪ್ರಿಲಿಮ್ಸ್ ಮೇನ್ಸ್ ಅಲ್ಲಿನೂ ಬರುತ್ತೆ, ಇಂಟರ್ವ್ಯೂಸ್ ಅಲ್ಲಿ ಕೇಳ್ತಾರೆ. ಅದೇ ರೀತಿ PSI essay ರೈಟಿಂಗ್ ಅಲ್ಲಿನೂ ಈ ಅಂಶವನ್ನು ಕೇಳುವಂತ ಸಾಧ್ಯತೆ ಹೆಚ್ಚಿದಾವೆ. ಸೊ ಈ ಎಲ್ಲಾ ಕಾರಣಗಳಿಂದಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದರಲ್ಲಿ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್, ಸೊ ಮೂಲತವಾಗಿ ನಾವು ಡಿಸ್ಕಸ್ ಮಾಡಿರುವ ಹಾಗೆ ಯಾವೆಲ್ಲ ಅಂಶಗಳನ್ನು ಚರ್ಚೆ ಮಾಡಿದೀವಿ ಅನ್ನುವಂಥದ್ದನ್ನು ನೋಡಿದ್ದೀವಿ. ಅದರ ಹಿನ್ನೆಲೆ ಏನಾಗಿತ್ತು, ನೆಕ್ಸ್ಟ್ ಕರೆಂಟ್ ಸ್ಟೇಟಸ್ ಏನಿತ್ತು, ಪ್ರಸ್ತುತ ಸಂದರ್ಭ ಯಾವ ರೀತಿ ಇದೆ, ಅದು ಯಾಕೆ ನ್ಯೂಸಲ್ಲಿ ಇತ್ತು,
ನೆಕ್ಸ್ಟ್ ಕಮಿಟೀಸ್ ಆ್ಯಂಡ್ ರಿಪೋರ್ಟ್ಸ್, ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್ ಆ್ಯಂಡ್ ಇನ್ ಫೇವರ್ ಆ್ಯಂಡ್ ಅಗೇನೆಸ್ಟ್ ವೈ ಇಟ್ ವಾಸ್ ಏನು ವೈ ಸರ್ಟೆನ್ ಥಿಂಕರ್ಸ್ ವೇರ್ ಇನ್ ಫೇವರ್ ಟು ದ simultaneous elections and why there are certain other thinkers why they are against to those simultaneous elections. ಇವೆಲ್ಲ ಪ್ರಾಧಾನ್ಯತೆಗಳು ಅಂಶಗಳನ್ನು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಇವತ್ತಿನ ವಿಡಿಯೋದಲ್ಲಿ ಮಾಡಿದ್ದೀವಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತೇಳಿ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.